ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್, ಯುನಿಬಿ ಕುಕೀಸ್ ಕ್ಲೀನಿಂಗ್ ಪಾರ್ಟ್ನರ್, ಗಾಲಾ ನೋ ಡಸ್ಟ್ ಬ್ರೂಮ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರು ಬರ್ತಾ ಇದಾರೆ, ಏನನ್ನ ಮಾಡ್ತಾ ಇದಾರೆ ಅಂತೆಲ್ಲ ಕೇಳ್ತಾ ಇದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಒನ್ ಅಂಡ್ ಒನ್ಲಿ ಸುಚಿತ್ರಾ ಅವರು ಬರ್ತಾ ಇದಾರೆ. ಅದ್ಭುತವಾಗಿರುವಂತ ಅಡುಗೆನ ಮಾಡಿ ತೋರಿಸ್ತಾ ಇದಾರೆ. ಸುಚಿತ್ರಾ ಅವರೇ ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ಯಾವ ಸೋಮವಾರನ ಇವತ್ತು ವೆಜ್ ತೋರಿಸ್ತಾ ಇದೀನಿ ಅಂತಾನ? ಅದೇ ನೋಡ್ತಾ ಇದೀನಿ, ಏನು ಕಾಣ್ತಾ ಇಲ್ವಲ್ಲ, ಏನೋ ಬೇಳೆ ಗೀರೆ ಕಾಣ್ತಾ ಇದೆ. ಗಣೇಶ್ ಅವ್ರ ಜಾಗ ನೀವೇನಾದ್ರು ತಗೊಂಡ್ಬಿಟ್ಟು? ಇಲ್ಲ, ವೆಜಿಟೇರಿಯನ್ಸ್ ಯೂಶಲಿ ತುಂಬಾ ಯಾವಾಗಲೂ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ, ಆದ್ರೂ ಸುಚಿತ್ರಾ ಮ್ಯಾಮ್ ವೆಜ್ ತೋರಿಸಿ ಅಂತ. ಆದ್ರೂ ಶುಕ್ರವಾರದ ದಿನ ವೆಜಿಟೇರಿಯನ್ಸ್ಗೆ ಇವತ್ತು ಏನ್ ಮಾಡ್ತಾ ಒಂದೊಳ್ಳೆ ದಾಲ್, ಪಂಜಾಬಿ ದಾಲ್ ತಡ್ಕ ಮಾಡ್ತಾ ಇದೀನಿ. ಪಂಜಾಬಿ ದಾಲ್ ತಡ್ಕ. ಓಕೆ, ಪಂಜಾಬಿ ದಾಲ್ ತಡ್ಕ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತ್ರಾ? ಪಂಜಾಬಿ ದಾಲ್ ತಡ್ಕ ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ, ಹೆಸರುಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಇಂಗು, ತುಪ್ಪ, ಜೀರಿಗೆ, ಚಕ್ಕೆ, ಲವಂಗ, ಒಣಮೆಣಸಿನಕಾಯಿ, ಶುಂಠಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಉಪ್ಪು. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಇಲ್ಲಿ ನಾನು ಹೆಸರು ಬೇಳೆ ಮತ್ತು ತೊಗರಿ ಬೇಳೆ ತಗೊಂಡಿದ್ದೀನಿ. ಓಕೆ, ಏನ್ ಮಾಡೋದು? ಯಾವ ಬೇಳೆಗಳು ಬೇಕಾದ್ರೂ ತಗೋಬಹುದು. ಇದಕ್ಕೆ ಮಿಕ್ಸ್ಡ್ ದಾಲ್ಗಳನ್ನ ಹಾಕೋಬಹುದು. ಓಕೆ, ಇದ್ರ ನಾವೊಂದು ಅರ್ಧ ಗಂಟೆ ನೆನ್ಸಿಡ್ಬೇಕು. ಆಯ್ತು, ಇದು ನೆನ್ಸಿಟ್ಟಿರೋಂಥದ್ದು. ಆಯ್ತು. ಈಗ ಫಸ್ಟ್ ಇದೆರಡನ್ನು ಬೇಯಿಸ್ಕೊಳ್ಳೋಣ. ಓಕೆ ಮೇಡಮ್, ಕುಕ್ಕರ್ ಇಟ್ಟಿದೀವಿ. ಏನ್ ಬೇಕು? ಹೆಸರುಬೇಳೆ ಹಾಕ್ತಾ ಇದ್ದೀನಿ, ನೆನ್ಸಿರಂತ ಹೆಸರುಬೇಳೆ, ಆಮೇಲೆ ತೊಗರಿಬೇಳೆ, ಎರಡು ಒಂದು ಅರ್ಧ ಗಂಟೆ ನೆನ್ಸಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಬೇಗ ಬೇಯುತ್ತೆ. ಚೆನ್ನಾಗಿ ದಾಲ್ ಅಂದಾಗ ಚೆನ್ನಾಗಿ ಬೆಂದೋಗ್ಬೇಕು, ಅದು ಮ್ಯಾಶಪ್ ಆಗ್ಬೇಕು. ಬೇಗ ಸಾಫ್ಟ್ ಆಗಿ ಬೇಯುತ್ತೆ ನೆನ್ಸಿಟ್ಟಾಗ. ಸ್ವಲ್ಪ ಅರಿಶಿನ ಹಾಕಿ. ಓಕೆ, ಆ ದಾಲ್ ಸ್ವಲ್ಪ ಅರಿಶಿನ ಹಾಕ್ಲೇಬೇಕು. ಹೌದು ಅಲ್ವಾ? ರೋಟಿ ಗಿಟಿಗೆಲ್ಲ ಚೆನ್ನಾಗಿರುತ್ತೆ. ತುಂಬಾ ಜನ ರೋಟಿಗೆಲ್ಲ ಇದೇ ದಾಲ್ ತಿಂತಾರೆ, ಗೊತ್ತಾ ನಿಮಗೆ? ಹೌದು. ನೀರು ಹಾಕಿ ಬೇಯಿಸೋಣ. ಎಷ್ಟು ವಿಷಲ್ ಕೂಗಿಸ್ಬೇಕಾಗುತ್ತೆ? ಚೆನ್ನಾಗಿ ಬೇಯಲಿ. 4 ರಿಂದ 5 ವಿಷಲ್, 3 to 4 ಅಥವಾ 4 to 5. ಹೋಯ್ತು ಕತೆ ಬಿಡ್ರಿ. 3 ರಿಂದ 4 ವಿಷಲ್ ಕೂಗೋ ತನಕ ಏನ್ ಮಾಡೋದು? ಒಂದ್ ಸೈಡ್ ಒಗ್ಗರಣೆ ಹಾಕ್ಕೊಡ್ತಾರೆ. ಎಸ್, ಈ ದಾಲ್ಗೆ ಮೇನ್ ತುಪ್ಪ 2 ಸತಿ ಕೇಳ್ತೀನಿ, ನೀವು ಕೊಡಬೇಕು. ಎಷ್ಟು ಬೇಕಾದ್ರೆ ಹಾಕೊಳ್ಳಿ, ತುಪ್ಪ ನಿಮ್ದೇನೆ ಉಯ್ಕೊಳ್ಳಿ. ತುಪ್ಪ ಬೇಡ ಅನ್ನೋರು ಲಾಸ್ಟ್ ಅಲ್ಲಿ ಮಾತ್ರ ತುಪ್ಪ ಹಾಕೊಂಡು ಓಕೆ ಎಣ್ಣೆ ಹಾಕೋಬಹುದು. ಈಗ ಓಕೆ, ಯಾವ್ದಕ್ಕೆ ಏನೇನು ಹಾಕ್ಬೇಕು ಅದೆಲ್ಲ ಹಾಕ್ಲೇಬೇಕು. ಹೌದು, ಅಲ್ಲ ಇಟ್ಕೊಳ್ಳಿ. ಯೂಶಲಿ ಢಾಬಾಗಳಲ್ಲಿ ತಿಂದಿರ್ತೀವಿ ಇದು ದಾಲ್ ತಡ್ಕ. ಓಕೆ, ಎಸ್ ಮೇಡಮ್, ಹಾಕೊಳ್ಳಿ ಮೇಡಮ್. ಜೀರಿಗೆ ಹಾಕ್ತಾ ಇದ್ದೀನಿ. ಓಕೆ, ತುಪ್ಪದಲ್ಲಿ ಜೀರಿಗೆ, ನಂತರ ವೆರಿ ಗುಡ್, ಚಕ್ಕೆ ಒಂದೇ ಒಂದು ಪೀಸ್ ಹಾಕು. ಓಕೆ, ಆಮೇಲೆ ಒಂದು ಲವಂಗ, ಒಂದು ಚಕ್ಕೆ, ಒಂದು ಲವಂಗ, ಸ್ವಲ್ಪ ಮಜಾ ಬರಲಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಓಕೆ ಮೇಡಮ್, ಹಾಕಿ. ತುಪ್ಪದಲ್ಲೇ ಉರಿಬೇಕಾಯ್ತು? ಹೌದು. ಈ ಲಾಸ್ಟ್ ಅಲ್ಲಿ ಇದು ತಡಕ ಅಂತ ಅಂದ್ರೆ ಏನು? ಒಗ್ಗರಣೆ. ತಡಕ ಅನ್ನೋದೇನು? ಒಗ್ಗರಣೆ. ಬೇಕಿದ್ರೆ ತುಪ್ಪ ಈಗ ಬೇಡ, ಜಾಸ್ತಿ ಆಗುತ್ತೆ ಕ್ಯಾಲೋರೀಸ್ ಕೌಂಟ್ ಮಾಡೋರು. ಈಗ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ತಡಕಾಗ ಮಾತ್ರ ತುಪ್ಪನ ಬೆಣ್ಣೆನ ಹಾಕೋಬಹುದು. ಓಕೆ ಓಕೆ ಓಕೆ. ತುಂಬಾ ಜನ ಸ್ಪೈಸಿ ದಾಲ್, ಬೇರೆ ಏನು ತಿನ್ನೋದಿಲ್ಲ, ದಾಲ್ ರೋಟಿ ತಿನ್ನೋರು ತುಂಬಾ ಜನ ಇದ್ದಾರೆ. ಅವ್ರು ಬೇರೆದು ಟ್ರೈಯೇ ಮಾಡಕ್ ಹೋಗಲ್ಲ. ಅವರು ಡೈಲಿ ಏನಂದ್ರೆ ದಾಲು ರೋಟಿ. ಈ ದಾಲ್ ತಡ್ಕ, ಈ ಪಂಜಾಬಿ ದಾಲ್ ತಡ್ಕ, ಇದು ಮಸಾಲಾ ದಾಲ್. ಮಸಾಲ ಯೂಸ್ ಮಾಡ್ತೀವಿ ನಾವು. ಓಕೆ, ಬೇರೆ ಎಲ್ಲ ಎಲ್ಲೋದಲ್ಲಿ ನೋಡ್ತಿರೋದ್ರಲ್ಲ ಸ್ಪೈಸ್ ಅನ್ನೋದೇ ಇರಲ್ಲ ಅದ್ರಲ್ಲಿ. ಇದರಲ್ಲಿ ಯೂಸ್ ಮಾಡ್ತೀವಿ ಗರಂ ಮಸಾಲ ಎಲ್ಲ. ನಂತರ ಟೊಮೆಟೊ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದೀವಿ, ಅದ್ರ ಮೇಲೆ ಸ್ವಲ್ಪ ಟೊಮೆಟೊನೂ ಹಾಕಿದೀವಿ. ಅದು ಸ್ವಲ್ಪ ಮೆತ್ತಾಕ್ಬೇಕಲ್ಲ? ಹೌದು, ಟೊಮೆಟೊ ಮೆತ್ತಾಗಿ. ಹಾಕೋಣ. 3, 4, 5 ಸರಿ ಆಗುತ್ತೆ ಸಾಕು. ಒಳ್ಳೆ ಫ್ರೈ ಆಗ್ತದೆ. ಅದು ಮೆತ್ತಗಾಗಿದೆ.
ಕೊಡಿ ಏನು ಹಾಕ್ತಿದ್ರಿ ಶುಂಠಿ ಹಾಕ್ತೀನಿ ಸ್ವಲ್ಪ. ಶುಂಠಿ ಹಾಕಿ. ಶುಂಠಿನೂ ಹಾಕಿದ್ರೆ ತುರ್ದಿರಂತ ಶುಂಠಿ ಫೈನ್ ಆಗಿ. ಓಕೆ. ಸ್ವಲ್ಪ ಬೇಳೆಗಳೆಲ್ಲ ಬಳಸೋವಾಗ ಶುಂಠಿ ಬೇಳೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಇದನ್ನ ಮಾಡ್ತಾ ಇದ್ದೀರಾ? ಹೌದು. ಕ್ರಶ್ ಆಗಿರೋಂಥದ್ದು ಅಥವಾ ಸಣ್ಣದಾಗಿ ತುರ್ದಿರುವಂಥದ್ದು ಶುಂಠಿ. ಓಕೆ. ಏನು ಹಾಕ್ತಿದ್ದಕ್ಕೆ ಮಸಾಲಾ ದಾಲ್ ತಡ್ಕ ಹಾಕೋಬೋದು. ಅಚ್ಕಾರದ ಪುಡಿ. ಎಸ್ ಮೇಡಮ್. ಅಚ್ಕಾರದ ಪುಡಿ, ಆಮೇಲೆ ಧನಿಯಾ ಪುಡಿ. ಓಕೆ. ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೀರಾ ಪೌಡರ್ ಬೇಕಾ ಇದಕ್ಕೆ? ಹಾಂ ಸ್ವಲ್ಪ. ಓಕೆ. 1/4 ಚಮಚದಷ್ಟು. ಫುಲ್ ಆ್ಯಂಡ್ ಫುಲ್ ದಾಲ್ ರೆಡಿ. ಗರಂ ಮಸಾಲ ಓಕೆ. ಒಂದು ಅರ್ಧ ಸ್ಪೂನ್ ಅಷ್ಟು. ಹಿಂಗೆಲ್ಲ ಹಾಕಿ ತುಪ್ಪ ಗಿಪ್ಪ ಹಾಕಿ ಸ್ವಲ್ಪ ಮಾಡಿದ್ರೆ ದಾಲ್ ಚೆನ್ನಾಗಿರುತ್ತೆ ಅಲ್ವೇ? ಆಗಿದೆ ಅದು. ನೋಡೋಣ. ಓಕೆ, ಎಲ್ಲಿನ ಅದು ಇದಾಕಿದ್ರೆ ಮುಗೀತಾ ಕೆಲಸ? ಓಕೆ 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 ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಜಾಬಿ ಶೈಲಿಯ ಮಸಾಲಾ ದಾಲ್ ತಡ್ಕವನ್ನ ಮಾಡಿ ತೋರಿಸ್ತಾ ಇದ್ದಾರೆ ಸುಚಿತ್ರಾ ಅವರು. ಬೆಂದಿದೆಯಾ ಅಂತ ನೋಡಿ. ಬೆಂದು ಮೊಸರಾಗ್ಬಿಟ್ರಂಗೆ ಕಾಣ್ತದೆ. ನೆನ್ಸಿದೀವಲ್ಲ ನಾವು. ಏನಕ್ಕೆ ಹಂಗೆ ಬೆಂದಿದೆ ಅಂತ ಹೇಳಿ? ಏನಕ್ಕೆ ಹಂಗೆ ಬೆಂದಿದೆ ಅಂದ್ರೆ ನೆನ್ಸಿಟ್ಟಿದೀವಿ, ಅದರಿಂದ ಚೆನ್ನಾಗಿ ಬೆಂದಿದೆ. ಹಾಕ್ಬಿಡಿ, ಇವಾಗ ಆ್ಯಡ್ ಮಾಡ್ಬಿಡೋಣ. ಗೊತ್ತೇ ಆಗಲ್ಲ ಯಾವ್ದಾದ್ರು ಬೇಳೆ ಅಂತ. ಹೌದು, ಹಾಕ್ಬಿಡ್ಲಾ? ಹಾಕಿ ಬಿಡಿ. ಹಾಕ್ಲಾ? ಹಾಕಿದ್ದೀವಿ ಈಗ. ಬಿಡಿ. ಓಕೆ. ಇಷ್ಟು ಫೈನಾಗಿ ಬೇಯೋದು, ಅದು ನೆನೆಸ್ದಾಗಲೇ ಅಷ್ಟು ಚೆನ್ನಾಗಿ ಬೇಯೋದು ನಮ್ಗೆ. ಚೆನ್ನಾಗಿದೆ ಚೆನ್ನಾಗಿದೆ. ಹಿಂಗೆ ಇರಬೇಕು, ಬೇಳೆ ಕಾಣಿಸ್ತಾ ಇರ್ಬಾರ್ದು ದಾಲಲ್ಲಿ. ಓಕೆ. ಚೆನ್ನಾಗಿ ಮ್ಯಾಶಪ್ ಆಗಬೇಕು ಅದು. ಸ್ವಲ್ಪ ಅನ್ನಕ್ಕೂ ಚೆನ್ನಾಗಿರ್ತದೆ. ಚೆನ್ನಾಗಿರುತ್ತೆ, ವೈಟ್ ರೈಸ್ಗೆ ಚೆನ್ನಾಗಿರುತ್ತೆ. ಸಖತ್ತಾಗಿದೆ. ಚೂರು ಕಡಿಮೆ ಮಾಡ್ಕೊಳ್ಳೋಣ. ಕಡಿಮೆ ಮಾಡೋಣ. ನೀರು ಸಾಕ? ಇಷ್ಟೇ ಗಟ್ಟಿ ಇರಬೇಕಾ? ಸ್ವಲ್ಪ ಹಾಕ್ಬೇಕು. ಒಂಚೂರು ನೀರು ಹಾಕೋಣ. ಸ್ವಲ್ಪ ಹಾಕ್ಬೇಕು. ಹಾಕ್ತೀನಿ. ತುಂಬ ಗಟ್ಟಿ ಆಗಬೇಕು. ಸಾಕು 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 ಸಾಕು. ಜಾಸ್ತಿ ನೀರು ಹಾಕ್ಬಿಟ್ರೆ ಸಾಂಬಾರ್ ಆಗ್ಬಿಡುತ್ತೆ. ಇಲ್ಲ, ಅಷ್ಟು ಬೇಕು, ಅಷ್ಟು ಇಷ್ಟಿರ್ಬೇಕು. ಕಲ್ಲರೇ ಹಿಂಗಿರ್ಬೇಕು. ಇವೆಲ್ಲ ಡಾಬಾಗಳಲ್ಲಿ ತುಂಬಾ ಸಖತ್ತಾಗಿ ಮಾಡೋರಿ ಮೊದಲು. ಹಂಗೆ ಬಂದಿದೆ ನಮ್ದು ಕಲರ್. ಸೇಮ್ ಅವ್ರು ಹಾಕೋದು ಅದೇ ಅಚ್ಕಾರದ ಪುಡಿ ನೆನೆ. ಅದಕ್ಕೆ ಆ ಕಲರ್ ಬರೋದು, ಇಲ್ಲ ಎಲ್ಲೋ ಇರ್ತದೋ. ಉಪ್ಪು ಹಾಕ್ತಾ ಇದ್ದೇನೆ. ಎಸ್ ಮೇಡಮ್. ಓಕೆ, ದಾಲ್ ರೆಡಿ ಆಗೋಯ್ತು. ಬಿಸಿ ಬಿಸಿ ಅನ್ನ ತಯಾರಾಗಿದ್ರೆ ಇಲ್ಲ ಒಂದು ಒಳ್ಳೆ ರೊಟ್ಟಿ ಬೇಕು. ರೋಟಿಗೆ ತುಪ್ಪ ಗಿಪ್ಪ ಎಲ್ಲ ಇರಬಾರ್ದು, ಬರೀ ಖಡಕ್ ರೋಟಿ ಇರಬೇಕು. ದಾಲ್ನ ತಿಂತಾ ಇರಬೇಕು. ಪಕ್ಕದಲ್ಲಿ ಮೆಣಸಿನ್ಕಾಯಿ, ಒಂದೇ ಒಂದು ಈರುಳ್ಳಿ ಇದ್ರೆ ಅದ್ರ ಮಜಾನೇ ಬೇರೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಓಕೆ, ಒಳ್ಳೆ ದಾಲ್ ಬಿಡ್ರಿ. ತೊಗರಿ ಬೇಳೆ ಮತ್ತೆ ಇನ್ನೊಂದು ಬೇಳೆ ಹಾಕಿದ್ ನಾವೇನು? 2 ಬೇಳೆ ಬಳಸಿದ್ದೀನಿ. ಹೆಸರು ಬೇಳೆ, ಕೆಲವರು ಕಡಲೆ ಬೇಳೆನೂ ಬಳಸ್ತಾರೆ. ಓಕೆ. ಮತ್ತೆ ಇನ್ನೊಂದು ಕೆಂಪು ಬೇಳೆ ಬರುತ್ತೆ ನೋಡಿ, ಮಸೂರ್ ದಾಲ್. ಮಸೂರ್ ದಾಲ್, ಅದನ್ನು ಬಳಸ್ಬೋದು. ಒಂದು 2-3 ಥರ ಬೇಳೆಗಳನ್ನ ಬಳಸಿದಾಗ ರುಚಿ ಬೇರೆ ಥರ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಹಾಕೋಣ. ಓಕೆ, ಕುದೀತಾ ಇದೆ. ಒಗ್ಗರಣೆ ಇದಕ್ಕೆ ಹಾಕ್ತೀರಾ ಅದಕ್ಕೆ ಹಾಕ್ತೀರಾ? ಡಿಶ್ಗೆ ಹಾಕ್ಬೇಕು, ಚೆನ್ನಾಗಿರುತ್ತೆ. ಹಾಕಿ. ಹಾಕ್ಬೋದು 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 ಹಾಕಿ, ಕ್ಲೀನಾಗಿ ಹಾಕ್ಬೋದು ಹಾಕಿ. ಓಕೆ, ಇವಾಗ ಏನು ಕೊಡಿ ನಿಮಗೆ? ಡಿಶ್ ಔಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಲಾಸ್ಟ್ ಮೇನ್ ಸ್ಟೆಪ್ ಇದೆ, ತಡ್ಕ. ಓಕೆ, ತಡ್ಕ ಒಗ್ಗರಣೆ ಹಾಕೋದು. ಓಕೆ, ಅದೇ ಗೊತ್ತಿಲ್ಲ. ಲಾಸ್ಟಲ್ಲಿ ಹಾಕೋದೇ ತುಂಬ ಫ್ಲೇವರ್ ಆಗಿರುತ್ತೆ. ಓಕೆ, ಹಾಕೊಳ್ಳಿ. ತುಪ್ಪನಾ? ತುಪ್ಪದ ಒಗ್ಗರಣೆ ತುಪ್ಪದಲ್ಲಿ ಉರಿದು ಮಾಡಿದರೆ ಏನು ಚೆನ್ನಾಗಿರೋದಿಲ್ಲ ಸುಚಿತಾ ಅವ್ರು, ಎಲ್ಲ ಚೆನ್ನಾಗಿರ್ತದೆ. ಗೊತ್ತುಂಟಲ್ಲ ನಿಮಗೆ? ನಾನು ಮೊದಲೇ ಹೇಳಿದೆ ಈ ದಾಲ್ಗೆ ತುಪ್ಪನೇ ಮೇನ್ ಅಂತ. ಎಸ್. ಹಾಕೊಳ್ಳಿ. ಹಿಂಗೆ ಹಾಕ್ತಾ ಇದ್ದೇನೆ. ಹಾಕಿ. ಬೆಳ್ಳುಳ್ಳಿ. ಇದಕ್ಕೆ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿರೋಂಥದ್ದು, ಕ್ರಶ್ ಆಗಿರೋಂಥದ್ದು. ಜಜ್ಜಿರೋ ಅಂತ ಬೆಳ್ಳುಳ್ಳಿ ಹೆಚ್ಕೊಂಡು ಬೆಳ್ಳುಳ್ಳಿ ಹಾಕೊಳ್ಳಿ. ಹೌದು. ಆಮೇಲೆ
ತುಪ್ಪದಲ್ಲಿ ಬೆಳ್ಳುಳ್ಳಿ ಮತ್ತು ಹಿಂಗನ್ನ ಹಾಕಿ ಒಗ್ಗರಣೆ ಕೊಡ್ತಾ ಇದೀವಿ. ಹೌದು. ಸ್ವಲ್ಪ ಬೆಳ್ಳುಳ್ಳಿ ಘಮ ಬರಲಿ. ಹೌದು, ಇಲ್ಲಾಂದ್ರೆ ಮಜಾ ಇರಲ್ಲ. ಹೌದು, ಸ್ವಲ್ಪ ಬ್ರೌನ್ ಕಲರ್ ಆದಷ್ಟು ಅದು ರುಚಿ ನಮಗೆ. ಒಣಮೆಣಸಿನ್ಕಾಯಿ ಒಂದೇ ಒಂದಾ ಸ್ವಲ್ಪ ಇದಾಗಲಿ, ಫ್ಲೇವರ್ ಕಲರ್ ಚೇಂಜ್ ಆಗಬೇಕು. ಹೌದು, ಮೆಣಸಿನ್ಕಾಯಿ ಚೆನ್ನಾಗಿ ಇದಾಗಬೇಕು. ತುಂಬಾ ಜನ ಮೆಣಸಿನ್ಕಾಯಿ ಬಿಡೋದಿಲ್ಲ, ಕರುಮ್ ಕರುಮ್ ಅಂತ ತಿಂತಾರೆ. ಹೌದು, ಅದು ಹಂಗೆ ಫ್ರೈ ಆಗಬೇಕು. ಅದು ನಮಗೆ ತುಪ್ಪದಲ್ಲೇ ಫ್ರೈ ಮಾಡಿದ್ರೆ ತಿನ್ಲಿಕ್ಕೆ ಅಂತ ಇರ್ತದೆ. ಹೌದು, ಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗಿದೆ. ಆಫ್ ಮಾಡಿ. ಅಪ್ಪಣ್ಣ ದಾಲ್ ತಡ್ಕ. ಪಂಜಾಬಿ ದಾಲ್ ತಡ್ಕ. ಓಕೆ, ಪಂಜಾಬಿ ಶೈಲಿಯ ದಾಲ್ ತಡ್ಕವನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದರೆ, ಮಾಡೋ ಕ್ರಮ ಚೆನ್ನಾಗಿದ್ರೆ ಅಡುಗೆ ಚೆನ್ನಾಗಾಗುತ್ತೆ. ನಗ್ನಗ್ತಾ ಅಡುಗೆ ಮನೆಗೆ ಬನ್ನಿ, ನಗ್ನಗ್ತಾ ಮಾಡಿ, ಎಲ್ಲ ಅಡುಗೆನೂ ಚೆನ್ನಾಗಿರುತ್ತೆ. ಸುಚಿತ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಪಂಜಾಬಿಯ ದಾಲ್ ತಡ್ಕವನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ರಿ. ಪಂಜಾಬಿ ದಾಲ್ ತಡ್ಕ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ನೆನೆಸಿದ ಹೆಸರು ಬೇಳೆ, ತೊಗರಿ ಬೇಳೆ, ಅರಿಶಿನ, ನೀರು ಹಾಕಿ ಮುಚ್ಚಳ ಮುಚ್ಚಿ 3 ರಿಂದ 4 ವಿಷಲ್ ಕೂಗಿಸಿ. ಒಂದು ಬಾಣಲಿಗೆ ತುಪ್ಪ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಚಕ್ಕೆ, ಲವಂಗ, ಈರುಳ್ಳಿ, ಟೊಮೆಟೊ ಹಾಕಿ ಬಾಡಿಸಿ ಶುಂಠಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಹಾಕಿ ಹುರಿದು ಬೇಯಿಸಿದ ಬೇಳೆ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ ಹಾಕಿ ಅದು ಕಾದ ಮೇಲೆ ಇಂಗು, ಜಜ್ಜಿದ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಹಾಕಿ ಒಗ್ಗರಣೆ ಮಾಡಿ ದಾಲ್ಗೆ ಹಾಕಿ. ಈಗ ಪಂಜಾಬಿ ದಾಲ್ ತಡ್ಕ ರೆಡಿ ಟು ಈಟ್. ಏನ್ರಿ ಹಿಂಗಿದೆ ಇದು ಅದ್ಭುತವಾಗಿ ತೆಗಿನ ಇದೆಲ್ಲ ತಡ್ಕ ಮಿಕ್ಸ್ ಮಾಡ್ಕೊಳ್ಳಿ. ದಾಬಾಲ್ ತಿಂದಿರ್ತೀರಾ? ಎಸ್, ಹಾಕೊಳ್ಳ. ಸೇಮ್ ದಾಲ್, ತಟ್ಟೆನೂ ಒಂದೇ ಕಲರ್, ದಾಲು ಒಂದೇ ಕಲರ್. ಓಕೆ ಮೇಡಮ್, ಟೇಸ್ಟ್ ಮಾಡ್ಬಿಡಾ? ಡ್ರೈ ರೋಟಿ ಮಾಡಿದಾಗ ಚೆನ್ನಾಗಿರುತ್ತೆ. ವೈಟ್ ರೈಸ್ಗೂ ಚೆನ್ನಾಗಿರುತ್ತೆ. ನಮಗೆ ಸೌತ್ ಇಂಡಿಯನ್ಸ್ಗೆ ವೈಟ್ ರೈಸಲ್ಲಿ ಒಳ್ಳೆ ಕಾಂಬಿನೇಷನ್. ಅದ್ಭುತ, ತುಂಬ ಚೆನ್ನಾಗಿದೆ. ಡಾಬಾಲ್ ಹೇಗೆ ಮಾಡ್ತಾರೆ ಹಾಗೆ ಮಾಡಿದ್ವಿ. ಈ ಥರನೇ ಕಲರ್ ಬರೋದು. ಬಟ್ ಖಾರಕ್ಕೆ ನಾವು ಏನು ಹಾಕಿದ್ವಿ? ಅಚ್ಕಾರ ಪುಡಿ. ಅಚ್ಕಾರ ಪುಡಿ. ಖಾರ ಜಾಸ್ತಿ ಇದೆಯಾ? ಕೆಲವು ಕಡೆ ಹಸಿಮೆಣಸಿನಕಾಯಿನ ಹೆಚ್ಚು ಹಾಕಿರ್ತಾರೆ. ಹಾಕ್ಬೋದು, ತೊಳಿದಿರಲ್ಲ. ಬಟ್ ಖಾರ ಬಟ್ ಇದೇ ಖಾರ ಹಾಕಬೇಕು. ಖಾರ ಇದೆ, ಖಾರ ಇದೆ. ಮೊದಲೇ ಹೇಳಿದೆ ನಾನು, ಲೈಟ್ ದಾಲ್ ಅಲ್ಲ ಇದು, ಮಸಾಲ ಇರುತ್ತೆ. ಇದೆ ಏನಂದ್ರು ಈ ಬೆಳ್ಳುಳ್ಳಿ ತಿನ್ನೋದೇ ಮಜಾ. ತಿಂದಿದ್ದೀರಾ ನೀವು? ಬ್ರೌನ್ ಆಗಿರುತ್ತಲ್ಲ, ಒಳ್ಳೆ ಟೇಸ್ಟ್ ಅದು, ಸಖತ್ತಾಗಿರುತ್ತೆ. ಬಟ್ ವೈಟ್ ರೈಸ್ಗೂ ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂಡು. ಇದನ್ನ ವೈಟ್ ರೈಸ್ ಹಾಕೋಬೇಕಾ? ಓಕೆ, ಟ್ರೈ ಮಾಡ್ತೀವಿ, ಬಿಡ್ತೀವ ನಾವು. ವೈಟ್ ರೈಸ್ ಹಾಕೊಂಡು ಖಾಲಿ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ವೆಲ್ಕಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ, ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ, ಆರೋಗ್ಯದ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಗುರುಜಿ ಬನ್ನಿ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ ಮುರಳಿಯವರೇ. ಏನ್ ಗುರುಜಿ, ಏನೋ ಬಾಳೆ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಏನ್ ಬಾಳೆಹಣ್ಣು ಗುರುಜಿ ಇದು? ಇವತ್ತು ಯಾಕೋ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಉಕ್ಕಿ ಹರಿತಾ ಇದೆ. ಹೇಳಿ ಗುರುಜಿ. ಹಾಗಾಗಿ ಒಂದು ಹೊಸ ರೀತಿಯ ಪಲ್ಯ ತೋರಿಸೋಣ ಅಂತ. ಪಲ್ಯನ ಹೇಳಿ ಗುರುಜಿ. ಪಲ್ಯ ಮಾಡಕ್ಕೆ ಏನೇನ್ ತಂದಿದ್ದೀರಾ ಗುರುಜಿ? ಇದರ ಹೆಸರು ಬಾಳೆ ಹಣ್ಣಿನ ಸಿಪ್ಪೆಯ ಪಲ್ಯ. ಬಾಳೆ ಹಣ್ಣಿನ ಸಿಪ್ಪೆಯ ಪಲ್ಯ? ಹೌದು. ಓ, ಸಿಪ್ಪೆ ಹಸುಗಳು ತಿನ್ನುತ್ತೆ, ಜೊತೆಗೆ ನಾವು ತಿನ್ಬೇಕು ಇವಾಗ. ಏನೋ ಪ್ರೀತಿ ಜಾಸ್ತಿ ನಿಮ್ಮ ಮೇಲೆ. ಓಕೆ, ಕೇಳಿ ಗುರುಜಿ, ಏನೇನ್ ತಂದಿದ್ದೀರಾ? ಬಾಳೆಹಣ್ಣಿನ ಸಿಪ್ಪೆಯ ಪಲ್ಯ. ಬೇಕಾಗುವ ಸಾಮಗ್ರಿಗಳು: ಬಾಳೆಹಣ್ಣು, ಕಡಲೆಕಾಯಿ ಬೀಜ, ತೆಂಗಿನಕಾಯಿ ತುರಿ, ಉದ್ದಿನ ಬೇಳೆ, ಕಡಲೆಬೇಳೆ, ಕರಿಬೇವು, ಒಣಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಉಪ್ಪು. ಶುರು ಮಾಡೋಣ. ಏನ್ ಕೊಳ್ಳಿ ಗುರುಜಿ ಫಸ್ಟ್ ನಿಮ್ಗೆ? ಮೊದಲು ಇದನ್ನ ಸಿಪ್ಪೆ ತೆಕ್ಕೊಂಬೋಣ. ತಕೊಳ್ಳಿ ಗುರುಜಿ. ಸಿಪ್ಪೆ ಆ ಕಡೆ ಈ ಕಡೆ ತೊಟ್ಟು ತೆಗೆದುಬಿಡೋಣ. ಓಕೆ, ತೆಗೆದ್ಬಿಟ್ಟು ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಬಿಡೋದು. ಅಂತೂ ಪ್ರಾಣಿಗಳಿಗೂ ಕಷ್ಟ ಆಗ್ಬಿಡುತ್ತೆ ನಮ್ಮಿಂದ ಇವಾಗ. ನಾವು ಏನದು ಕಲ್ಲಂಗಡಿ ಹಣ್ಣು ಸಿಪ್ಪೆ ತಿನ್ಬಿಟ್ವಿ, ಎಲ್ಲಾ ಸಿಪ್ಪೆ, ಮಾವಿನ ಹಣ್ಣು ಸಿಪ್ಪೆ ತಿನ್ನಿ ಅಂತೀವಿ, ಆಲೂಗಡ್ಡೆ ಸಿಪ್ಪೆ ತಿನ್ನಿ ಅಂತೀವಿ, ಇನ್ನೇನು ಉಳಿದಿತ್ತು ಬಾಳೆಹಣ್ಣಿನ ಸಿಪ್ಪೆ, ಅದಕ್ಕೂ ಬಂತು ವಕ್ರ. ಅಲ್ಲ,
ಈಗ ಹಸುಗಳು ಬರೀ ಪ್ಲಾಸ್ಟಿಕ್ ಪೇಪರ್ ತಿಂದು ಅಭ್ಯಾಸ ಮಾಡ್ಕೊಂಡಿದೆ. ಪಾಪ ನೋಡಿ ಹೆಂಗಿದೆ ಕತೆ. ಇದನ್ನ ಹಾಕಿದ್ರು ತಿನ್ನಕ್ ಆಗಲ್ಲ. ಅಲ್ಲ ಹಾಕಕ್ ಯಾರು ಹೋಗೋದೇ ಇಲ್ಲ ಇವಾಗ ದಿನ. ಮೊದಲಂದ್ರೆ ಎತ್ತಿಡು ಹಸುಗಳಿಗೆ ಹಾಕಪ್ಪ ಅಂತ ಕಳ್ಸೋರು. ಇವಾಗ ಎಲ್ಲಿ ಹಸುಗಳು ಎಲ್ಲಿ ಹಿಡ್ಕೊಂಡು ಹೋಗ್ತಾರೆ ಅವರು. ತುದ್ದ ಸಿಡ್ಬಿಡ್ತಾ ಇದೆ ಗುರುಜಿ. ಹೌದು, ಆಮೇಲೆ ಅದನ್ನ ಸಣ್ಣ ಸಣ್ಣದಾಗಿ ಮಾಡೋಣ. ಬಾಳೆಕಾಯಿಯ ಪಲ್ಯ ತಿಂದಿದ್ದೀವಿ. ಬಾಳೆಕಾಯಿನ ಸಾಕಷ್ಟು ಅಡುಗೆಗಳು ಯೂಸ್ ಮಾಡ್ತೀವಿ. ಈಗ ನಾವು ಬಾಳೆ ಹಣ್ಣನ್ನು ಬಿಡೋಕೆ ಚಾನ್ಸೇ ಇಲ್ಲ ಅಂತ ಕಾಣುತ್ತೆ. ಅದ್ರ ಸಿಪ್ಪೆನೂ ಬಿಡ್ತಿಲ್ವೇ? ಸ್ಟೋವ್ ಹಚ್ಚೋದ ಗುರುಜಿ? ಬೇಕಾ ಬೇಡ? ಸರಿ. ಈ ಸಿಪ್ಪೆನ ಹೇಳಿ ಗುರುಜಿ. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಹೇಳಿ ಗುರುಜಿ. ಉಪ್ಪು ನೀರಲ್ಲಿ ಹಾಕಿಡ್ಬೇಕು. ಈ ಸಿಪ್ಪೆನಾ? ಹೌದು. ಓಹೋ, ಅದು ಬರೀ ನೀರು. ಇದಕ್ಕೊಂದು ಅರ್ಧ ಸ್ಪೂನ್ ಉಪ್ಪು ಹಾಕೋಣ. ಕಲರ್ ಚೇಂಜ್ ಆಗಲ್ಲ ಅಂತನಾ? ಕಲರ್ ಚೇಂಜ್ ಆಗಲ್ಲ. ಆಮೇಲೆ ಆ ಕ್ರಿಸ್ಪಿನೆಸ್ ಇರುತ್ತಲ್ಲ, ಫೈಬ್ರಸ್ ನೇಚರ್ ಹಾಗೆ ಉಳ್ಕೊಳ್ಳುತ್ತೆ. ಓಕೆ ಓಕೆ ಓಕೆ. ಬಾಳೆ ಹಣ್ಣನ್ನು ತಿನ್ಕೊಳ್ಳಿ, ಸಿಪ್ಪೆಯಲ್ಲಿ ಪಲ್ಯ ಮಾಡ್ಕೊಳ್ಳಿ, ಆರೋಗ್ಯನ ಅರ್ಧಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿ ಅವರು. ಈ ಹಣ್ಣನ್ನ ಹೇಳಿ ಗುರುಜಿ. ನಾಳೆಗೆ ಒಂದು ಬ್ಯೂಟಿಫುಲ್ ಡಿಶ್ ಮಾಡಿ ಕೊಡ್ತೀನಿ. ಬಾಳೆ ಹಣ್ಣಲ್ಲ? ಹೌದು. ಓಕೆ ಓಕೆ ರೈಟ್. ಈ ಸಿಪ್ಪೆನ ಹೇಳಿ ಗುರುಜಿ. ಆಮೇಲೆ ಉಪಯೋಗಿಸೋಣ. ಓಕೆ. ಈಗ ಇದು ಹುರಿದಿರೋ ಅಂತಹ ಕಡಲೆಬೇಳೆ, ಉದ್ದಿನಬೇಳೆ. ಕಡಲೆಬೇಳೆ ಉದ್ದಿನಬೇಳೆ ಪೌಡರ್ ಮಾಡ್ಕೊಳ್ಬೇಕಾ? ಹೌದು. ಓಕೆ. ಕಡಲೆಬೇಳೆ ಉದ್ದಿನಬೇಳೆ ಜೊತೆಗೆ ಕಡಲೆಕಾಯಿಯ ಬೀಜ. ಕಡಲೆಕಾಯಿ ಬೀಜ ಹುರಿದಿರೋದು ಇನ್ನು ಸ್ವಲ್ಪ ಹುರಿದುಕೊಳ್ಳೋಣ. ಓಕೆ ಹಾಕೊಳ್ಳಿ. ಅದು ಮತ್ತು ಒಂದೇ ಒಂದು ಮೆಣಸಿನ್ಕಾಯಿ, ಒಂದು ಒಣಮೆಣಸಿನ್ಕಾಯಿ, ಒಂದು ಹಸಿರು ಮೆಣಸಿನ್ಕಾಯಿ. ಹೌದು. ರುಬ್ಕೋಬೇಕಾ ಗುರುಜಿ ಇದನ್ನ? ಹೌದು, ಇದು ರುಬ್ಕೋಬೇಕು. ಕಡಲೆಬೇಳೆ ಉದ್ದಿನಬೇಳೆ ಮತ್ತೆ ಉದಿರತಕ್ಕಂಥ ಕಡಲೆಕಾಯಿ ಬೀಜದ ಜೊತೆಗೆ ಇದನ್ನ ಹಾಕ್ಬೇಕೇನೋ? ಹಾಕಿ. ಇದಕ್ಕೆ ಸ್ವಲ್ಪ ಅರಿಶಿಣ. ಸಾಕ ಗುರುಜಿ? ಹಾಕೊಳ್ಳಿ. ಪೌಡರು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆಕಾಯಿ ಬೀಜ ಜೊತೆಗೆ ನಾವು ಹುರ್ಕೊಂಡಿರುವಂಥ ಕರಿಬೇವು, ಒಂದು ಒಣಮೆಣಸಿನ್ಕಾಯಿ, ಒಂದು ಹಸಿರು ಮೆಣಸಿನ್ಕಾಯಿ ಜೊತೆಗೆ ಅರಿಶಿನ ಪುಡಿಯನ್ನು ಹಾಕಿ ಹುರ್ಕೊಂಡಿದ್ದೀವಿ. ಹೇಳಿ ಗುರು. ಈಗ ಈ ಸಿಪ್ಪೆನ ಹೇಳಿ ಗುರು. ಇದಕ್ಕೆ ಹಾಕೊಳ್ಳೋಣ. ಹೇಳಿ. ಪೈನಾಪಲ್ ಥರ ಕಾಣ್ತಾ ಇದೆ ನೋಡೋರಿಗೆ. ಸೇಮ್ ಪೈನಾಪಲ್ ಸಣ್ಣ ಸಣ್ಣದಾಗಿ ಹೆಚ್ಕೊಂಡ್ರೆ ಹೆಂಗಿರುತ್ತೋ ಹಂಗೆ ಕಾಣ್ತಾ ಇದೆ. ಹೌದು. ಇದನ್ನ ಹುರಿದಿಟ್ಕೊಂಡ್ರನ್ನ ಇದಕ್ಕೆ ಹಾಕೋಣ. ಓಹೋ. ಈ ಬಾಳೆಹಣ್ಣು ಸಿಪ್ಪೆ ಏನಿದೆ ಗುರು? ತುಂಬ ಒಳ್ಳೊಳ್ಳೆ ಗುಣಗಳಿದೆ, ಹೇಳ್ತೀನಿ ಈಗ. ಓಕೆ ಗುರು. ನೀವು ರುಚಿ ನೋಡ್ತಾ ಇರುವಾಗ ಓಕೆ ಓಕೆ ನಾನು ಅದ್ರ ಬಗ್ಗೆ ಹೇಳ್ತೀನಿ. ತುಂಬ ಒಳ್ಳೊಳ್ಳೆ ಗುಣಗಳಿದೆ ಬಾಳೆಹಣ್ಣು ಸಿಪ್ಪೆನಲ್ಲಿ. ಹೌದು ಹೌದು. ಓಕೆ. ಸೊ ಇದನ್ನ ಇದಕ್ಕೆ ಹಾಕೋಣ. ಕಾಯಿ ತುರಿ ಹಾಕೋಣ. ಓಹೋ. ಡ್ರೈ ಪಲ್ಯ ನೀರು ಥರ ನೀರು ಹಾಕ್ಬೇಕಾ ಗುರುಜಿ ಇದಕ್ಕೆ? ನೀರೇನು ಬೇಡ, ಹಿಂಗೆ ಇದೆಲ್ಲ ಡ್ರೈ ಪಲ್ಯ. ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕ್ಬೋದು. ಇವಾಗ ಆಗಲೇ ನೀರಲ್ಲಿ ಹಾಕಿರ್ತೀವಿ, ಹೌದೌದು, ಅದು ಹೀರ್ಕೊಂಡಿರುತ್ತೆ ಸಿಪ್ಪೆ. ಓಕೆ. ಆದರೂ ಸ್ವಲ್ಪ ಬೇಕಾದ್ರೆ ಹಾಕೊಳ್ಳೋಣ ಅಷ್ಟೇ. ಓಕೆ. ಇಷ್ಟೇನಾ ಗುರುಜಿ ಇದು? ಹೌದು. ಓಕೆ ಓಕೆ ಓಕೆ. ಬಾಳೆಹಣ್ಣಿನ ಸಿಪ್ಪೆಯ ಡ್ರೈ ಪಲ್ಯ. ಬಾಳೆಹಣ್ಣಿನ ಸಿಪ್ಪೆಯ ಡ್ರೈ ಪಲ್ಯ. ಇದು ಬಾಳೆಹಣ್ಣು ಸಿಪ್ಪೆ ಅಂತ ಯಾರು ಹೇಳೋಕ್ಕಾಗಲ್ಲ. ಇದೇನೋ ಒಂದು ಬೇರೆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ತಿನ್ನೋಣ ಹೆಂಗಿರುತ್ತೆ ಅಂತ. ತಿಂದರೆ ಖಾಲಿಯಾಗುತ್ತೆ ಆರೋಗ್ಯ. ನಾವೊಬ್ಬರೇ ವೃದ್ಧಿಸ್ಕೋಬೇಕಾಗತ್ತೆ. ನೀವು ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ನಮ್ಮ ಬಾಲಕೃಷ್ಣ ಗುರುಜಿಯವರ ಈ ಅಡುಗೆನ ನೋಡಲೇಬೇಕಾಗುತ್ತೆ. ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳಿ. ಬಾಳೆಹಣ್ಣಿನ ಸಿಪ್ಪೆಯ ಪಲ್ಯ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಹಸಿರು ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ ಹಾಕಿ ಹುರಿದು ಅರಿಶಿನ ಹಾಕಿ ಅದನ್ನು ಹುರಿದಿರುವ ಕಡಲೆಕಾಯಿ ಬೀಜ, ಕರಿಬೇವು, ಕಡಲೆಬೇಳೆ, ಉದ್ದಿನ ಬೇಳೆಯ ಜೊತೆ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದು ಸಣ್ಣದಾಗಿ ಹೆಚ್ಚಿ ಉಪ್ಪು ನೀರಿಗೆ ಹಾಕಿ ಬೇಯಿಸಿ. ಇದಕ್ಕೆ ತಯಾರಿಸಿಕೊಂಡ ಮಸಾಲಾ ಪುಡಿ, ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದರೆ ಬಾಳೆಹಣ್ಣಿನ ಸಿಪ್ಪೆಯ ಪಲ್ಯ ಸವಿಯಲು ಸಿದ್ಧ. ಗುರುಜಿ,
ಬಾಳೆಹಣ್ಣಿನ ಸಿಪ್ಪೆ ಬಗ್ಗೆ ಸ್ವಲ್ಪ ಹೇಳಲೇಬೇಕು. ಹೌದು, ಖಂಡಿತ ವಿಶೇಷವಾದದ್ದು ಇದು. ಖಂಡಿತ. ಬಾಳೆಹಣ್ಣು ಸಿಪ್ಪೆ ಎರಡೂ ಹೇಳಿ ಗುರುಜಿ. ಇದರೊಳಗೆ ತುಂಬ ಫೈಬರ್ಸ್ ಇರುತ್ತೆ. ಫೈಬ್ರಸ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಹಾಗೆ ಕಾನ್ಸ್ಟಿಪೇಷನ್ಗೆ ಒಳ್ಳೆಯ ರಾಮಬಾಣ. ಸೊ ಯಾವಾಗ ಹೊಟ್ಟೆ ಕ್ಲಿಯರ್ ಆಗಿರುತ್ತೋ ಆರೋಗ್ಯ ಅನ್ನೋದು ಅಭಿವೃದ್ಧಿ ಆಗುತ್ತೆ. ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸು, ಕ್ಯಾಲರಿ, ಕಾರ್ಬೋಹೈಡ್ರೇಟು, ವೈಟಮಿನ್ B6, B12 ತುಂಬ ಇರುತ್ತೆ. ಮೆಗ್ನೀಷಿಯಮ್, ಮ್ಯಾಂಗನೀಸ್, ಪೊಟ್ಯಾಷಿಯಮ್ ಇಂತಹ ಮಿನರಲ್ಸ್, ಮೆಟೀರಿಯಲ್ಸ್ ಅದರಲ್ಲಿ ಇರುತ್ತೆ. ಬಾಳೆಹಣ್ಣು ಸಿಪ್ಪೆ ಎರಡರಲ್ಲೂ ಇದೆ. ವೈಟಮಿನ್ C ತುಂಬ ಇದೆ. ಬಯೋಟಿನ್ ಅಂತ ಮತ್ತು ಕಾಪರ್ ಅಂತ ಈ ಲೋಹಗಳು ಇದರೊಳಗಿದೆ. ಈ ಕಳೆತ ಬಾಳೆಹಣ್ಣು ಅಂದರೆ ಚುಕ್ಕೆ ಬಾಳೆಹಣ್ಣಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅಂದರೆ ಶುಗರ್ ಪೇಷಂಟ್ ತಿನ್ನಬಾರ್ದು. ಆ ಥರ ಏನು ತೊಂದರೆ ಏನಾಗಲ್ಲ. ನಾವು ತಿನ್ನೋ ಒಂದು ಹಣ್ಣಿಗೆ ಏನಾಗೋದಿಲ್ಲ. ತಪ್ಪಿಲ್ಲ, ತಿನ್ಬೋದು. ಇದನ್ನ ತಿಂದಾಗ ನಮಗೆ ಡಿಪ್ರೆಷನ್ನಿಂದ ನಾವು ಹೊರಗೆ ಬರೋ ಅವಕಾಶ ಸಿಗುತ್ತೆ. ಹೈ ಬ್ಲಡ್ ಪ್ರೆಷರ್ನ ಇದು ಪ್ರಿವೆಂಟ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ. ಅನಿಮಿಯಾ, ಇದರಲ್ಲಿ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಅನಿಮಿಯಾ ಅನ್ನೋ ತೊಂದರೆ ನಿವಾರಣೆ ಆಗ್ತಾ ಬರುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಲಾಸ್ನ ಪ್ರಿವೆಂಟ್ ಮಾಡುವಂತಹ ಗುಣ ಇದೆ. ಹಾಗಾಗಿ ಬೋನ್ಸ್ನ ಸ್ಟ್ರೆಂಥನ್ ಮಾಡುತ್ತೆ, ಸ್ಟ್ರಾಂಗ್ ಬೋನ್ಸ್ ಆಗುತ್ತೆ. ಸಿಪ್ಪೆ ಮತ್ತು ಹಣ್ಣು ಎರಡೂ. ಈ ಹಾರ್ಟ್ ಬರ್ನ್ ಮತ್ತು ಆಸಿಡ್ ರಿಫ್ಲೆಕ್ಸ್ ಅಂತ ಏನು ನಮಗೆ ಅಸಿಡಿಟಿಯಿಂದ ಬರುತ್ತೋ ಅದನ್ನು ಇದು ಕಡಿಮೆ ಮಾಡುತ್ತೆ. ಡಯೇರಿಯಾ ಆಗಿ ಅಂದರೆ ಲೂಸ್ ಮೋಷನ್ ಆಗಿ ಡಿಹೈಡ್ರೇಟ್ ಆಗಿದಾಗ ಅದನ್ನು ಬ್ಯಾಲೆನ್ಸಿಗೆ ತರುತ್ತೆ. ಇದು ಮಾಯಿಶ್ಚರ್ ಕಂಟೆಂಟ್ ತುಂಬ ಜಾಸ್ತಿ ಇರೋದ್ರಿಂದ ಬ್ಯಾಲೆನ್ಸಿಗೆ ತರುತ್ತೆ. ಅದು ರ್ಯಾಷಸ್ಸು ಮತ್ತು ಇಚ್ಚಿಂಗ್, ಕೆರೆತ ಮತ್ತು ರ್ಯಾಷಸ್ ಬರುತ್ತಲ್ಲ, ಅದಕ್ಕೆ ಈ ಬಾಳೆಹಣ್ಣು ಸಿಪ್ಪೆನ ಈ ಥರ ಕಟ್ ಮಾಡಿ ಇಟ್ಕೊಂಡು ಚೆನ್ನಾಗಿ ತಿಕ್ಕೊಂಡ್ರೆ ಅದಕ್ಕೆ ನಿವಾರಣೆ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಹಲ್ಲು ಬೆಳ್ಳಗೆ ಆಗೋದಕ್ಕೆ ಇದರಿಂದ ಸಾಧ್ಯ. ಇದರಲ್ಲಿ ಎರಡು ಭಾಗ, ಒಂದು ಹೊರಭಾಗ, ಇನ್ನೊಂದು ಒಳಭಾಗ. ಒಳಗಡೆ ಭಾಗ ಹಲ್ಲಿಗೆ ತಾಕೊಳ್ಳೋಂಗೆ ಇಟ್ಕೊಂಡು ತಿಕ್ಕೊಳ್ಳೋದು, ಚೆನ್ನಾಗಿ ತಿಕ್ಕೊಳ್ಳೋದು. 5 ನಿಮಿಷ ಬಿಟ್ಬಿಡೋದು. ಒಳಗಡೆ ಹೊರಗಡೆ ಹಲ್ಲನ್ನು ತಿಕ್ಕೊಳ್ಳೋದು. ತಿಕ್ಕೊಂಡು ಒಂದು 5 ನಿಮಿಷ ಬಿಟ್ಬಿಡೋದು. ಆಮೇಲೆ ಕೈಯಲ್ಲಿ ಚೆನ್ನಾಗಿ ಒಸಡು ಮತ್ತು ಹಲ್ಲನ್ನ ತಿಕ್ಕೊಂಡು ಬೇಕಿದ್ರೆ ಬ್ರಷಲ್ಲಿ ತಿಕ್ಕೊಳ್ಳಿ, ಇಲ್ಲ ಹಾಗೆ ಬಾಯಿ ಮುಕ್ಕಳಿಸ್ಬಿಟ್ಟು ನಿವಿರಿ. ಈ ಹಳದಿ ಇರೋ ಹಲ್ಲು ಬ್ಯೂಟಿಫುಲ್ ವೈಟ್ ಆಗತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಟೂತ್ ಪೇಸ್ಟ್ನ ದಯವಿಟ್ಟು ಫಸ್ಟ್ ಬಿಟ್ಬಿಡಿ. ನಾನು ಟೂತ್ ಪೇಸ್ಟ್ ಉಪಯೋಗಿಸದೆ 2 ವರ್ಷದ ಮೇಲಾಯಿತು. 2 ವರ್ಷದ ಮೇಲಾಯಿತು. ವಾರಕ್ಕೊಂದ್ಸಲಿ ಮಾತ್ರ ಬ್ರಷ್ ಮಾಡ್ತೀನಿ. ದಿನ ಒಂದ್ಸಲಿ ಹಲ್ಲನ್ನು ಒಸಡನ್ನು ಕೈಯಿಂದ ತಿಕ್ಕೋತೀನಿ. ನಮ್ಮ ಡೆಂಟಿಸ್ಟು ಭಾಳ ಒಳ್ಳೆ ಡೆಂಟಿಸ್ಟ್, ವೆರಿ ಎಕ್ಸ್ಪೆನ್ಸಿವ್ ಡೆಂಟಿಸ್ಟ್. ಅವರು ಕೂಡ ನನ್ನ ಹಲ್ಲನ್ನು ಚೆನ್ನಾಗಿದೆ ಅಂತ ಹೇಳ್ತಾರೆ. ಒಂದು ಕೆಟ್ಟ ಕಾಯಿಲೆ ಇದೆ, ಸೋರಿಯಾಸಿಸ್ ಅಂತ ಕರೀತಾರೆ. ದಪ್ಪ ದಪ್ಪ ಚರ್ಮ ಆಗ್ಬಿಡುತ್ತೆ, ಗುಳ್ಳೆಗಳ ಥರ ಆಗುತ್ತೆ, ಕೆರ್ಕೋಬೇಕು. ತಲೆಯಲ್ಲಿ, ಈ ಎಲ್ಬೋಸ್ನಲ್ಲಿ, ಮಂಡಿಗಳೆಲ್ಲ ಆಗುತ್ತೆ, ಆಮೇಲೆ ದೇಹ ಎಲ್ಲ ಆಗುತ್ತೆ. ಅದಕ್ಕೆ ಇದು ಒಳ್ಳೆಯ ಔಷಧ. ಅಂದರೆ ಏನು ಮಾಡೋದು? ಈ ಬೆಳ್ಳಗಿರೋ ಸೈಡ್ ಇದೆಯಲ್ಲ ಸಿಪ್ಪೆ, ಅದನ್ನ ತೊಗೊಂಡು ಎಲ್ಲಿ ಸೋರಿಯಾಸಿಸ್ ಇದೆಯೋ ಅಲ್ಲಿ ಚೆನ್ನಾಗಿ ತಿಕ್ಕಬೇಕು. ದಿನಕ್ಕೆ 2 ಸಲ ತಿಕ್ಕಬೇಕು. ದಿನಕ್ಕೆ 2 ಸಲ ತಿಕ್ಕಬೇಕು. ಆ ಸೋರಿಯಾಸಿಸ್ ಕೂಡ ಗುಣ ಆಗ್ತಾ ಬರುತ್ತೆ. ತುಂಬ ಜನಕ್ಕಿದೆ, ತುಂಬ ಕಷ್ಟಪಡ್ತಾರೆ. ಪಿಂಪಲ್ಸ್, ತುಂಬ ಜನ ಹೆಣ್ಮಕ್ಳಿಗೆ ದೊಡ್ಡ ಕಷ್ಟ ಇರೋದು ಪಿಂಪಲ್ಸ್. ಪಿಂಪಲ್ಸ್ ಇರೋ ಜಾಗದಲ್ಲಿ ದಿನ ಹಚ್ಕೋತಾ ಹೋದರೆ ಪಿಂಪಲ್ಸ್ ಹೋಗುತ್ತೆ. ರಿಂಕಲ್ಡ್ ಫೇಸ್, ಸುಕ್ಕು ಮುಖ, ಅದಕ್ಕೆ ಚೆನ್ನಾಗಿ ಹಾಕ್ಕೊಂಡು ಈ ಬಿಳಿ ಭಾಗನ ತಿಕ್ಕಿ ಒಂದು ಅರ್ಧ ಗಂಟೆ ಬಿಟ್ಟು ತಣ್ಣೀರಲ್ಲಿ ತೊಳ್ಕೊಂಡ್ರೆ ಆ ರಿಂಕಲ್ ಹೋಗ್ತಾ ಬರುತ್ತೆ. ಈ ಶೂ ಮತ್ತು ಸಿಲ್ವರ್ ಆರ್ಟಿಕಲ್ಸ್ನ ಇದರಲ್ಲಿ ಕ್ಲೀನ್ ಮಾಡ್ಬೋದು. ಪೇಸ್ಟ್ ಮಾಡ್ಬಿಡೋದು. ಪೇಸ್ಟ್ ಮಾಡಿ ಸ್ವಲ್ಪ ನೀರಲ್ಲಿ ಡೈಲ್ಯೂಟ್ ಮಾಡ್ಕೊಂಡ್ಬಿಟ್ಟು ಈ ಸಿಲ್ವರ್ ಆರ್ಟಿಕಲ್ಸ್ನ ಹಾಕಿ ತಿಕ್ಕಿದ್ರೆ ತಳ ಹೊಳೆಯುತ್ತೆ. ಆ್ಯಂಡ್ ಈ ಸಿಪ್ಪೆನಲ್ಲಿ ಶೂನ ಕ್ಲೀನಾಗಿ ಒರೆಸ್ಬಿಟ್ಟು ಅದನ್ನ ಬಟ್ಟೆ ತೊಗೊಂಡು ಒರೆಸ್ಬಿಟ್ರೆ ಒಳ್ಳೆ ಪಾಲಿಶ್ ಬರುತ್ತೆ. ಹೀಗೆ ಈ ಸಿಪ್ಪೆನಲ್ಲಿ ಭಾಳ ಒಳ್ಳೊಳ್ಳೆ ಕೆಲಸಗಳು ನಾವು ಮಾಡ್ಕೊಳಕ್ಕಾಗತ್ತೆ. ದಯವಿಟ್ಟು ಸಿಪ್ಪೆಯನ್ನು ವೇಸ್ಟ್ ಮಾಡಬೇಡಿ, ಬಿಸಾಕಬೇಡಿ. ಹಲ್ಲನ್ನು ಟೂತ್ಪೇಸ್ಟ್ ಹಾಕಿ ಬ್ರಷ್ ಮಾಡಬೇಡಿ. ಗುರುಜಿ, ಇಲ್ಲಿ ಏನಂದರೆ ಫಸ್ಟ್ ತಿನ್ಬೇಕಾದ್ರೆ ಇದು ಬಾಳೆಹಣ್ಣು ಸಿಪ್ಪೆ ಅಂತ ಯಾರಿಗೂ ಗೊತ್ತಾಗಲ್ಲ. ಖಂಡಿತ ಗೊತ್ತಾಗಲ್ಲ. ಲಾಗ ಹಾಕಿದ್ರು ಗೊತ್ತಾಗಲ್ಲ, ಹೇಳಿದ್ರು ನಂಬಕ್ಕಾಗಲ್ಲ. ಬಟ್ ಹೇಳ್ದೇನೆ ತಿನ್ಸೋದೇ ವಾಸಿ. ನಾವು ಬಾಳೆಹಣ್ಣು ಸಿಪ್ಪೆ ಹಾಕಿದೀವಿ, ತಿನ್ನು ಅನ್ಕೊಂಡು ಯಾಕೆ ತಿನ್ಸ್ಬೇಕು? ನಾನು ಹಸು ಆಗ್ಬಿಟ್ನಾ, ನಾನು ಎಮ್ಮೆ ಆಗ್ಬಿಟ್ನಾ, ಕತ್ತೆ ಆಗ್ಬಿಟ್ನಾ, ಇದೆಲ್ಲ ಯಾಕೆ ಬೇಕು ನಮಗೆ? ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಬಂದಾಗ ನಮ್ಮಲ್ಲಿ ಇದನ್ನ ಹಾಕ್ಬಿಟ್ಟು ತಿನ್ನಂಗಿಲ್ಲ, ತಿನ್ನಪ್ಪ ಇದೇ ನಮ್ಮಲ್ಲಿ ಪಲ್ಯ ಮಾಡೋದು ಅಂತ ಕೊಡ್ಬೇಕು. ಒಂದು ಮನೆಗೆ ಬರೋದು ನಿಲ್ಲಿಸ್ತಾರೆ, ಇಲ್ಲ ತಿಂದು ಆರೋಗ್ಯ ತಂದ್ಕೊಳ್ತಾರೆ. ಏನ್ ಬೇಕಾದ್ರೆ ಅವ್ರು ಡಿಸೈಡ್ ಮಾಡ್ಕೊಳ್ಳಿ. ಓಕೆ ಗುರುಜಿ, ಅನ್ನದ ಜೊತೆ ಚೆನ್ನಾಗಿರುತ್ತೆ, ಚಪಾತಿ, ದೋಸೆ ಯಾವ್ದಕ್ಕೆ ಬೇಕಾದ್ರೂ ಚೆನ್ನಾಗಿರುತ್ತೆ. ಈ ಥರನು ಮಾಡ್ಬೋದು, ಗೊತ್ತಾಯ್ತಾ? ಓಕೆ, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು, ನಮಸ್ಕಾರ.
ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ದುಬೈಲಿದ್ರು ಸಹ ನಿಮ್ಮ ಕಾರ್ಯಕ್ರಮ ನೋಡ್ತೀವಿ, ನಾವು ಸ್ವಲ್ಪ ಅಡಿಗೆ ಮಾಡ್ತೀವಿ ಅಂತ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ಹೆಸರು? ಸಹನಾ. ಸಹನಾ, ಏನ್ ಮಾಡ್ಕೊಂಡಿದ್ದೀರಾ? Civil engineer working in Dubai right now. Civil engineer working in Dubai, studied in India, working in Dubai. Very fantastic. Okay. ಮತ್ತೆ ಏನೇ ಸಮಾಚಾರ? ಎಷ್ಟು ದಿನ ದುಬೈಗೆ ಹೋಗಿ? 5 months ಆಯ್ತಾ. 5 months ಆಯ್ತಾ? ಸೊ ಕಂಪ್ನಿ ಚೇಂಜ್ ಮಾಡಿದೆ ಇವಾಗ, ಅದಕ್ಕೆ 10 days ಅಡಿಗೆ ಮಾಡ್ಕೊಳ್ಳೋದಾ? ಮಾಡ್ತೀನಿ. ಮೈ ಫೇವರೇಟ್ ಟೈಮ್ ಪಾಸ್ ಇದು, ಐ ಮೀನ್ ಲೈಕ್ ಟೈಮ್ ಪಾಸ್. ಹೌದಾ? ಸೊ ಐ ಕೀಪ್ ಡೂಯಿಂಗ್ ಇಟ್. ಎಷ್ಟು ಗಂಟೆ ಕೆಲಸ? ಅಲ್ಲಿ ವರ್ಕಿಂಗ್ ಅವರ್ಸ್ ಲೈಕ್ 9 to 5 ವರ್ಕಿಂಗ್ ಅವರ್ಸ್. ಓಕೆ. ಸೊ 5 ಆದ್ಮೇಲೆ ಅಂತೂ ಹುಡುಗಿರು ಇರಂಗೆ ಇಲ್ಲ ಆಫೀಸಲ್ಲಿ. ಒಳ್ಳೇದಲ್ಲ? ಓಹ್ ಆರಾಮ್. ಹಾರ್ಡ್ಲಿ ಇನ್ 1 hour I'll be in home. ಸೊ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಮನೇಲಿ. ಏನ್ ಮಾಡ್ತಾ ಇರ ನಮ್ಗೆಲ್ಲ ತಿನ್ಸಕ್ಕೆ? ಇದು ಬಾಂಬೆ ಸ್ಟೈಲ್ ತವಾ ಪಲಾವು. ತವಾ ಪಲಾವ್ ಬೇಕಾಗುವ ಸಾಮಗ್ರಿಗಳು: ಅನ್ನ, ಈರುಳ್ಳಿ, ಬಟಾಣಿ, ಟೊಮ್ಯಾಟೊ, ದಪ್ಪ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನಕಾಯಿ, ಅಚ್ಚ ಖಾರದ ಪುಡಿ, ಪಾವ್ ಭಾಜಿ ಮಸಾಲ, ಸೋಂಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಓಕೆ, ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? 1 pan. ಅಡ್ಗೆ ಯಾರು ಹೇಳ್ಕೊಟ್ಟಿದ್ದು? ಅಮ್ಮನ? ಅಮ್ಮ ಹೇಳ್ಕೊಟ್ಟಿದ್ರು, ಬಟ್ ಅಮ್ಮನ್ ಮಾಡಲ್ಲ. ಬಟ್ ಇವಾಗ ನಾನೇ ಕಲ್ತಿದ್ದೀನಿ ಸುಮಾರು. ಓಕೆ. ಅಮ್ಮ ಇಲ್ಲಿ ಇರ್ತಾರೆ, ಬೆಂಗಳೂರು ಇರ್ತಾರ? ಅಮ್ಮ ಅಪ್ಪ ಎಷ್ಟು ಜನ ಮಕ್ಕಳು? ಇಬ್ರು, ನಾನು ನನ್ನ ತಂಗಿ. ಓಕೆ. ತಂಗಿ ಏನ್ ಮಾಡೋದು? ಇಂಜಿನಿಯರಿಂಗ್ ಮಾಡ್ತೀಯಲ್ಲ ಅವಳು. ಅಪ್ಪ ಏನ್ ಮಾಡ್ತಾರೆ? ಅಪ್ಪ ಟ್ಯಾಕ್ಸ್ ಕನ್ಸಲ್ಟೆಂಟ್. ಓಕೆ ಅಮ್ಮ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಆಯಿಲ್ ಹೀಟ್ ಆದ್ಮೇಲೆ ಸೋಂಪು ಹಾಕ್ಬೇಕು. ಓಕೆ. ನಮ್ಮ ಪ್ರೋಗ್ರಾಮ್ ನೋಡೋದೇ ಮೇನ್ ನಿಮ್ದಕ್ಕೋಸ್ಕರ. ಆಕ್ಚುಲಿ ಫಸ್ಟ್ ಅಡಿಗೆಗೋಸ್ಕರ ನೋಡ್ತಿದ್ದೆ, ಬಟ್ ಆಮೇಲೆ ಅಡಿಕ್ಷನ್ ಸ್ಟಾರ್ಟ್ ಆಗಿದ್ದು ನಿಮ್ಮ ಮುರಳಿಗೋಸ್ಕರ ನೋಡೋಣ ಅಂತ ಮಾತಿಂದ. ಆಕ್ಚುಲಿ ಓಕೆ 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 ವೆರಿ ಇಂಪ್ರೆಸಿವ್. ಹಾಕಬಹುದು. ಸೊ ಸೋಂಪು ಸ್ವಲ್ಪ ಹಾಕಿ. ಕಾಣಲ್ಲ? ಯಾ. ಸೊ ಸೋಂಪು ಆದ ತಕ್ಷಣ ಈ ಆನಿಯನ್ಸು. ಓಕೆ. ವೆಜ್ಜಾ? ಹಾ. ದುಬೈಲಿ ಏನು ಇರ್ತೀನಿ ನೀವು? ಏನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ಸ್ ಇಲ್ಲ. ಪ್ರಾಕ್ಟೀಸ್ ಮಾಡಿಲ್ವಾ ಇನ್ನ? ತಿನ್ನಲ್ಲ, ಏನು ಮಾಡೋಕ್ಕಾಗಲ್ಲ. ಓಕೆ. ಸೊ ಸಾಲ್ಟ್ ಸಿಗುತ್ತೆ, ಎಲ್ಲ ಸಿಗುತ್ತೆ ದುಬೈಲಿ. ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಆಗುತ್ತೆ. ಹಾಕಿ. ದುಬೈಯಲ್ಲಿ ಇನ್ನೇನು ನಾನ್ ವೆಜ್ ತುಂಬಾ ಫೇಮಸ್, ಬಟ್ ನಮ್ಗಲ್ಲ ಅದು. ಓಕೆ. ಇಲ್ಲ ವೆಜ್ ಎಲ್ಲ ಸಿಗುತ್ತಲ್ಲ? ಸಿಗುತ್ತೆ, ಬಟ್ ಇಲ್ಲಿ ಅಷ್ಟು ಚೆನ್ನಾಗಿರಲ್ಲ ಅಲ್ಲಿ ವೆಜ್. ಹೌದಾ? ಅದಕ್ಕಿಂತ ಮನೆ ಫುಡ್ಡೇ ಬೆಟರ್ ಅನ್ಸುತ್ತೆ ಅಲ್ಲಿ. ಇದು ಆಕ್ಚುಲಿ ದುಬೈಲೇ ಫಸ್ಟ್ ಟೈಮ್ ನಾನು ತಿಂದಿದ್ದು. ಹೌದಾ? ಅದು ಬಾಂಬೆ ಹೋಟೆಲ್. ಅದು ಬಾಂಬೆ ಹೋಟೆಲಲ್ಲೇ ತಿನ್ಬೇಕು. ಅಲ್ಲಿ ಸ್ಟ್ರೀಟ್ ಫುಡ್ ಇದು. ಸ್ಟ್ರೀಟ್ ಫುಡ್ ಅಲ್ಲಿ ಬಾಂಬೆಲಿ. ಬಾಂಬೆನಲ್ಲಿ ನಾವು ಇದು ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸಿದ್ವಿ. ಸುಚಿತಾ ಅವ್ರು ಮಾಡಿ ತೋರಿಸಿದ್ದಾರೆ. ಮಾವನ ಮನೆ ಊಟ ಮಾಡಲ್ವಾ? ಸಪರೇಟ್ ಆಗಿ ಮಾಡ್ಕೊಳ್ಳೋದಾ? ಮನೇಲೆ ಊಟ. ಓಕೆ. ಬಟ್ ಅಡುಗೆ ಕಿಚನ್ಗೆ ಹೋಗ್ತೀಯಾ ನೀನು? ರೆಗ್ಯುಲರ್ ಮಾಡ್ತೀನಿ. ಓಕೆ. ತುಂಬಾ ಇಷ್ಟಪಟ್ಟು ಮಾಡೋ ಅಂಥದ್ದು. ಓಕೆ ಓಕೆ. ಇದು ಆನಿಯನ್ಸ್ ಆಗಿದೆ. ಓಕೆ. ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕೋಣ. ಎಸ್. ಕ್ಯಾಪ್ಸಿಕಮ್ ಆಗಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಷ್ಟರೊಳಗೆ ಚಿಲ್ಲಿ ಮತ್ತೆ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡ್ಬಿಡಿ. ದಯವಿಟ್ಟು ಮಾಡ್ಕೊಳ್ಳಿ. ಚಿಲ್ಲಿನಾ? 4 to 5 ಚಿಲ್ಲೀಸ್ ಹಾಕೊಂಡ್ರೆ ಸಾಕಾಗುತ್ತೆ. ಓಕೆ ಓಕೆ. ಹಾಕಿ ಹಾಕಿ. 4 to 5 ಅಷ್ಟು ಗಾರ್ಲಿಕ್. ಓಕೆ. ಸಾಲ್ಟ್ ಹಾಕಿದ್ರೆ ಇನ್ನೂ ಫೈನ್ ಪೇಸ್ಟ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಗ್ರೀನ್ ಪೀಸ್ ಫುಲ್ಲು. ಓಕೆ. ಏನು ಮಾಡ್ತೀರಾ ಟೈಮಲ್ಲಿ ದುಬೈನಲ್ಲಿ? ಸಿನಿಮಾಗೆ ಹೋಗ್ತೀರಾ? ಹಿಂದಿ ಸಿನಿಮಾಗಳೆಲ್ಲ ಬರುತ್ತಲ್ಲ? ಹಿಂದಿ ಅಷ್ಟೇ ಅಲ್ಲಿ. ಹೌದು. ಸದ್ಯಕ್ಕೆ ಇನ್ನೂ ಟೈಮ್ ಆಗಿಲ್ಲ ಅಲ್ಲಿ ಹೋಗೋದಕ್ಕೂ. ಇನ್ನ ಹೋಗಿಲ್ವಾ ಒಂದು ಸಿನಿಮಾಗೂ? ತಪ್ಪಿಸ್ಕೊಂಡ್ಬಿಡ್ತಿಂದ ಭಯ ಬೇರೆ ಇರುತ್ತೆ. ಇಲ್ಲ ಇಲ್ಲ, ಅಷ್ಟೊಂದೇನಿಲ್ಲ ಅಲ್ಲಿ. ಸೇಫ್ಟಿ ತುಂಬಾ ಇದೆ ಇಲ್ಲಿ ಕಂಪೇರ್ ಮಾಡಿದ್ರೆ. ಸೊ ನೋ ಇಶ್ಯೂ. ಹೌದಾ? ಆರಾಮಾಗಿ ಹೋಗ್ಬೋದು ಅಲ್ಲಿ. ಓಕೆ. ಓಡಾಡಕ್ಕೆಲ್ಲ ಪ್ರಾಬ್ಲಮ್ ಇಲ್ಲ. ಎಷ್ಟೊತ್ತಾದ್ರೂ ಆರಾಮಾಗಿ ಇಂಡಿಪೆಂಡೆಂಟ್ ಆಗಿರ್ಬೋದು ಅಲ್ಲಿ. ವೆರಿ ಗುಡ್. ಅದು ಆನಿಯನ್ಸ್ ಆಕ್ಚುಲಿ ಇದ್ರಲ್ಲಿ ಸ್ವಲ್ಪ ಬ್ರೌನ್ ಆದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಅದು. ಓಕೆ. ಫ್ರೈಡ್ ಆನಿಯನ್ಸ್ ಇದ್ರೇನೆ ಅದು ಚೆನ್ನಾಗಿರುತ್ತೆ. ಟೊಮೆಟೊ ಹಾಕ್ತೀರಾ? ಜಾಸ್ತಿ ಟೊಮೆಟೊ ಹಾಕ್ಬೇಕು ಆಕ್ಚುಲಿ ಇದರಲ್ಲಿ. ಇವಾಗ 1 ಆನಿಯನ್ ತಗೊಂಡಿದ್ರೆ 3 ಟೊಮೆಟೊ ಹಾಕಬೇಕು. ಟೊಮೆಟೊನ ಮೇನ್ ಇದೆ. ಟೊಮೆಟೊ ಫುಲ್ ಜ್ಯೂಸಿ ಆಗಬೇಕು ಇರೋದು. ಮುಚ್ಚೋಣ ಸ್ವಲ್ಪ ಹೊತ್ತು? ಬೇಡವಾ? ಹೆಂಗಾದ್ರೂ ನಡೆಯುತ್ತೆ. 1-2 ಮಿನಿಟ್ಸ್ ಅಷ್ಟೇ. ಮುಟ್ಬಿಟ್ರೆ ಅದು ಚೆನ್ನಾಗಿ ಮರ್ಜ್ ಆಗ್ಬೇಕು. ಇದಾಗಿದೆ. ಇದು ಆಕ್ಚುಲಿ ತುಂಬಾ ನೀರಾಗಿರ್ಬೇಕು, ಯಾಕಂದ್ರೆ ಅನ್ನ ಕಲ್ಸ್ಬೇಕಾದ್ರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಸೊ ಇದೇನು ಜಾಸ್ತಿ ಬೇಕಾಗಲ್ಲ, 1-2 ಸ್ಪೂನ್ ಸಾಕಾಗುತ್ತೆ. 2 to 3 ಸ್ಪೂನ್ಸ್. ಇಲ್ಲಿ ಇರ್ಬೇಕಾದ್ರೆ ಅಡುಗೆ ಮಾಡ್ತೀವಿ ನೀನು? ಆಲ್ಮೋಸ್ಟ್ ಒಂದು 5th ಸ್ಟ್ಯಾಂಡರ್ಡ್ ಇಂದ ಮಾಡ್ತಾ ಇದೀನಿ ನಾನು. ಹೌದಾ? ಪ್ಯಾಷನೇಟ್ ಆಗಿ ಕುಕ್ ಮಾಡಿ. ಅದಾದ ತಕ್ಷಣ
ಇದು ಪಾವ್ ಭಾಜಿ ಮಸಾಲ ಓಕೆ 1 2 ಹಾಂ ಸಾಕನ್ಸುತ್ತೆ ಸಾಕದು. ಸಾಕು. ಗಾರ್ಲಿಕ್ ಮಸಾಲ ಸಾಕದು? ಗಾರ್ಲಿಕ್ ಫ್ಲೇವರ್ ಅದೇ ಇಷ್ಟ, ಡಿಪೆಂಡ್ಸ್ ಅದು. ಗಾರ್ಲಿಕ್ ಇಷ್ಟ ಆಗಲ್ವಾ? ಇಷ್ಟ ಆಗಲ್ಲ. ಗೊತ್ತು ನೀನು ಕಡಿಮೆ ಆಗ್ತಾಗಲೇ ಗೊತ್ತಾಯ್ತು ಸರ್, ನಿಂಗೆ ಅದು ಇಷ್ಟ ಇಲ್ಲ ಅಂತ ಮೊದಲೇ ಗೊತ್ತಾಯ್ತು. ಇಲ್ಲ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನನಗೆ ಬೇಡಪ್ಪ, ಮನೇಲಿ ನೀನು ಹೆಂಗ್ ಮಾಡ್ಕೊಳ್ತಿ ಹಂಗೆ ಮಾಡ್ಬೇಕಷ್ಟೇ. ಅಲ್ಲ ಇದು ಆಕ್ಚುಲಿ ನಮ್ ಟೇಸ್ಟ್ ಪ್ರಕಾರ ಗಾರ್ಲಿಕ್ ಆನಿಯನ್ ಎಲ್ಲ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಂಡಿರ್ತೀವಿ, ಅದಕ್ಕೆ ಹೌದು ಗೊತ್ತಾಗುತ್ತೆ ನೋಡಿದ್ರೆ. ಇದೊಂದು 2 ಮಿನಿಟ್ಸ್ ಕುಕ್ ಆದ್ರೆ ಸಾಕು, ಇನ್ನೇನಿಲ್ಲ. ಇದು ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅಷ್ಟೇ. ಕೊರಿಯಂಡರು ಸ್ವಲ್ಪ ಜಾಸ್ತಿ ಬೇಕಿದಕ್ಕೆ. ಹೌದಾ? ಈ ಪಾವ್ ಭಾಜಿ ಮಸಾಲ ಹಾಕಿದ್ರೆ ಅದು ಇದೇ ತಿನ್ನಂಗಿರುತ್ತೆ. ಪಾವ್ ಭಾಜಿ ತಿನ್ನಂಗೆ ಇರುತ್ತೆ ಅಷ್ಟೇ. ಇದು ಆಫ್ ಮಾಡ್ಬಿಡಿ ಆಯ್ತು. ಇದು ಆಯ್ತಾ? ಹಾ. ಅನ್ನ ಲಾಸ್ಟಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಬೇಕಾಗುತ್ತೆ. ಇದಕ್ಕೂ ಎಲ್ಲ ಹಾಕಿದೆ, ಸೊ ನೋಡ್ಕೊಂಡು ಸ್ವಲ್ಪ ಹಾಕೋರು ಸಾಕು. ಬೇಕಾದ್ರೆ ಅನ್ನ ಕಲ್ಸ್ಬೇಕಾದ್ರೆ ಹಾಕೊಂಡ್ರೆ ಆಗುತ್ತೆ. ಅನ್ನ ಇದಕ್ಕೆ ಹಾಕ್ತೀರಾ? ಇದಕ್ಕೆ ಅಲ್ಲ ಇಲ್ಲ, ಮತ್ತೆ ತವಾಲಿ ಒಂದ್ ಸ್ವಲ್ಪ ಅನ್ನನೂ ಬಿಸಿ ಮಾಡ್ಬೇಕು. ಇದನ್ನ ಹಾಕಿ ಕಲ್ಸಿ ಒಂದ್ 2 ಮಿನಿಟ್ಸ್ ಅದು ಬಿಸಿ ಆಗ್ಬೇಕು. ಇವಾಗ ಏನ್ ಮಾಡಿದೀನ? ತೆಗೆದುಕೊಂಡಿದ್ದೀನ ಇದಷ್ಟೇ. ಓಕೆ, ಇವಾಗ ತವಾ ಬೇಕಾ? ಈಗ ಅನ್ನ ಹಾಕ್ತೀರಾ? ಫಸ್ಟ್ ಹಾ ಹಾಕಿ. ಬಾಸುಮತಿ ರೈಸಾ? ಹಾ. ಅಕಸ್ಮಾತ್ ಅನ್ನ ಉಳ್ದಿದ್ರು ಆರಾಮಾಗಿ ಮಾಡ್ಕೋಬೋದು ಇದನ್ನ. ಆಯಿಲ್ ಗಿಲ್ಲ ಏನು ಬೇಡವಾ? ಏನು ಬೇಡ. ಹಾಕಿ ಹಾಕಿ. ಅದು ಎಷ್ಟು ಬೇಕಾಗತ್ತೆ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಲೋ ಫ್ಲೇಮ್, ತುಂಬ ಲೋ ಇದೆ. ಇನ್ನೂ ಸ್ವಲ್ಪ ಬೇಕಾಗ್ಬೋದು. ಹಾಂ. ತವಾದಲ್ಲೇ ಬಿಸಿ ಮಾಡ್ಬೇಕಂತನಾ? ಹಾಂ, ಇದು ಬಿಸಿ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೂ ಖಾರ ಬೇಕು ಅಂದ್ರೆ ಗ್ರೀನ್ ಚಿಲ್ಲೀಸ್ ಹಾಕೋಬಹುದು ಅಥವಾ ರೆಡ್ ಚಿಲ್ಲಿ ಪೌಡರು ಹಾಕೋಬಹುದು. ಮಾಡಿಫಿಕೇಶನ್ಸ್ ಏನ್ ಬೇಕಾದ್ರೆ ಮಾಡ್ಬೋದು. ಇನ್ನು ತರಕಾರಿ ಏನಾರ ಹಾಕೋಬಹುದು. ಸಿವಿಲ್ ಇಂಜಿನಿಯರ್ ಅಲ್ವಾ, ಏನ್ ಬೇಕಾದ್ರೆ ಮಾಡ್ಬೋದು. ಅಲ್ಲ, ಮಾಡಿಫಿಕೇಶನ್ಸ್ ಬೇಕೇ ಬೇಕಲ್ಲ. ಒಂದೇ ತರ ತಿಂದು ಬೇಜಾರಾಗಿರುತ್ತಲ್ಲ. ಹೌದು, ಬೇಕಾದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಎಸ್. ಓಕೆ, ತವಾ ಬಿರಿಯಾನಿ, ತವಾ ರೈಸು, ತವಾ ಪಲಾವ್, ಏನೇನು ಹೇಳ್ಬೇಕು ಇದಕ್ಕೆ? ಬಾಂಬೆ ಸ್ಟೈಲ್ ತವಾ ಪಲಾವ್ ಸಿಂಪಲ್. ತವಾ ಪಲಾವ್ ರೆಡಿನಾ? ಹಾ, ನೋಡಿ ಆಲ್ಮೋಸ್ಟ್ ಡನ್. ಆಯ್ತಿದು ಆಫ್ ಮಾಡ್ಬಿಡಿ. ಹಾ, ಆಫ್ ಮಾಡ್ಬೋದಲ್ಲ? ಹಾ, ಮಾಡಿ ಮಾಡಿ. ಏನದು ಏನದು? ಇದು ರಾಯ್ತಾ. ಓಕೆ, ಹಾಕಿ. ರಾಯ್ತಾ ಬೇಕಾ ಅದಕ್ಕೆ? ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಟೇಸ್ಟ್ ಎನ್ಹಾನ್ಸರ್ ಅದು ಅಷ್ಟೇ. ಓಕೆ, ಆಪ್ಷನಲ್. ಬೇಕಾದ್ರೆ ಹಾಕೋಬೋದು, ಇಲ್ಲ ಬಿಟ್ಕೋಬೋದು. ಹಾ, ಸ್ವಲ್ಪ ಒಂದು 3-4 ಸ್ಪೂನ್ ತಿಂದಾದ್ಮೇಲೆ ಇನ್ನೊಂದು ಸ್ವಲ್ಪ ಬೇಕು ಅನ್ಸುತ್ತೆ, ಅವಾಗ ರಾಯ್ತಾ ತಿನ್ಕೋಬೋದು. ಸಾಕಾದಾಗ ಹೌದು, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಬೇಕು. ಸ್ವಲ್ಪ ಸಾಲ್ಟು, ಓಕೆ, ಆನಿಯನ್ಸ್ ಇಷ್ಟೇ ಸಾಕು, ಸಿಂಪಲ್ ಆಗಿದೆ. ತವಾ ಪಲಾವ್ ವಿತ್ ರಾಯ್ತಾ. ಓಕೆ, ಸಾನಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದುಬೈನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೂ ಸಹ ಈಗ ಸ್ವಲ್ಪ ರಜಾ ಇದೆ ಅಂತ ಬಂದು ಒಂದು ತವಾ ಪಲಾವ್ನ ಮಾಡಿ ತೋರಿಸಿದರೆ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ತವಾ ಪಲಾವ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಬ್ಯಾಡಗಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ನೀರು, ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸೋಂಪು, ಈರುಳ್ಳಿ, ಉಪ್ಪು ಹಾಕಿ ಹುರಿದು ದಪ್ಪ ಮೆಣಸಿನಕಾಯಿ, ಬಟಾಣಿ, ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ರುಬ್ಬಿದ ಮಸಾಲ, ಪಾವ್ ಭಾಜಿ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಬಾಡಿಸಿ. ಈ ಮಿಶ್ರಣವನ್ನು ಬಿಸಿ ಅನ್ನಕ್ಕೆ ಹಾಕಿ ಕಲಸಿದರೆ ರುಚಿ ರುಚಿಯಾದ ಬಾಂಬೆ ಸ್ಟೈಲ್ ತವಾ ಪಲಾವ್ ರೆಡಿ ಟು ಈಟ್. ಸಾನಾ, ಟೇಸ್ಟ್ ಮಾಡಿ ನೋಡೋದಾ? ಮಾಡಿ. ಗ್ಯಾರಂಟಿನಾ? ಚೆನ್ನಾಗಿರಬಹುದು ಅಂತ. ಚೆನ್ನಾಗಿರುತ್ತೆ, ಗ್ಯಾರಂಟಿ ಇದೆಯಾ? ಹಾ. ಇದು ಬೇಕಾ? ಇಲ್ಲ ಇಲ್ಲ, ಆಪ್ಷನಲ್ ಅದಷ್ಟೇ. ಖಾರ ಸಾಲದ ನಿಮಗೆ? ಸಾಕು.
ಇದು ಮಜಾ ಯಾವಾಗ ಬರುತ್ತೆ ಗೊತ್ತಾ? ಆ ಸ್ಟ್ರೀಟ್ ಫುಡ್ ದಪ್ಪ ಅದೊಂದು ಹೆಂಚಿಟ್ಕೊಂಡು ಹಿಂಗಂತ ಹಾ ತವಾ ಆಗ್ಬೇಕು ಅದಕ್ಕೆ. ಚೆನ್ನಾಗಿ ತವಾ ಆಗ್ಬೇಕು, ಆ ಕೆರೆದಿದೆಲ್ಲ ಹಿಂಗೆ ಹಾಕ್ಬೇಕು ಅಂತ ಅವಲೇ ಮಜಾ. ನಿಜ ಅದು ಆ ಹೆಂಚು ಹಂಗೆ ಆಗ್ಬಿಟ್ಟಿರುತ್ತೆ, ಇದು ಅದು ಎಲ್ಲ ಹಾಕಿ 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 ಅದು ಸ್ವಲ್ಪ ಸೀದ್ಬಿಟ್ಟು ಹಿಂಗೆ ಅಂದಾಗ ಅದು ಹಿಂಗೆ ಅಂದ್ಬಿಟ್ಟು ಒಂದ್ಸರಿ ಹಿಂಗೆ ಅಂತ ನಾವು ಅವಲೇ ಮಜಾ ಬರುತ್ತೆ. ನೀನು ತಗೊಂಡಾಳೆ ಮುಳಿಯ ಜ್ಯುವೆಲರ್ಸ್ ಅವರು ಒಂದು ಬಹುಮಾನ ಕೊಡ್ತಾ ಇದ್ದಾರೆ ನಿಮಗೆ, 1000 ರೂಪಾಯಿ ಗಿಫ್ಟ್ ವೌಚರ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಯೂನಿಬಿಕ್ ಕುಕ್ಕೀಸ್ ಅವರು ಒಂದು ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಮಯಾಸ್ ಅವರು ಒಂದು ಬೇಲ್ ಬಾರ್ ಅನ್ನ ಕೊಡ್ತಾ ಇದ್ದಾರೆ. ತುಂಬಾ ಸಖತ್ತಾಗಿದೆ ಬೇಲ್ ಬಾರು. ನಿಮ್ಗೆ ಒಗ್ಗರಣೆ ಡಬ್ಬಿಯ ವೆಜ್ ಪುಸ್ತಕನ ಕೊಡ್ತಾ ಇದೀನಿ. ಅಲ್ಲೋಗಿ ದುಬೈನಲ್ಲಿ ಏನೇನೋ ಮಾಡ್ಕೊಂಡು ತಿನ್ಬೇಡಿ, ಇಲ್ಲಿ ಇರೋದು ಮಾಡ್ಕೊಂಡು ತಿಂದ್ರೆ ಸಾಕು, ಒಂದು 15 kg ಜಾಸ್ತಿ ಆಗ್ತೀರಾ. ಇದು ನಮ್ಮ ಭರವಸೆ. ಓಕೆ, 50 ದಿನಗಳಲ್ಲಿ 50,000 ಕಾಪಿ ಸೇಲ್ ಆದಂತ ಏಕೈಕ ರೆಸಿಪಿ ಪುಸ್ತಕ ಒಗ್ಗರಣೆ ಡಬ್ಬಿಯ ಪುಸ್ತಕ. ನಂಗಂತೂ ಇಲ್ಲಿ ಬಂದಿದ್ದು ಸಿಕ್ಕಾಬಳೆ ಖುಷಿ ಆಯ್ತು. ಸುಮಾರು ದಿನದಿಂದ ವೆಯ್ಟ್ ಮಾಡ್ತಾನೆ ಇದೆ ಬರ್ಬೇಕು ಅಂತ. ಓಕೆ, ಈ ಸತಿ ಅಲ್ಲಿದ್ದಾಗಲೇ ಅಪ್ಲೈ ಮಾಡಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಪ್ರಕಾಶ್ ಅವರು. ಅದ್ಭುತವಾಗಿರುವಂತಹ ಸ್ನಾಕ್ಸ್ ಐಟಮ್ಗಳನ್ನ ತೋರಿಸ್ಬೇಕು, ಸಿಕ್ಕಾಪಟ್ಟೆ ಚೆನ್ನಾಗಿರೋ ಸ್ನಾಕ್ ಐಟಮ್ ರೆಡಿ ಮಾಡಿದೀನಿ ಸರ್ ಅಂತ ಫೋನ್ ಮಾಡಿದ್ರು. ಅದೇನ್ ಮಾಡಿದಾರೋ ಗೊತ್ತಿಲ್ಲ. ಪ್ರಕಾಶ್ ಬನ್ನಿ ಸರ್. ನಮಸ್ಕಾರ. ಏನೋ ಮಾಡ್ತಾ ಇದ್ದೀರಾ, ಕೈಮಾ ತರ ಏನೋ ತಂದಿದ್ದೀರಾ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ತಿದ್ದೀರಾ ಸರ್? ಮಟನ್ ಕಟ್ಲೆಟ್ ಮಾಡ್ತೀನಿ. ಮಟನ್ ಕಟ್ಲೆಟ್. ಓಕೆ, ಮಟನ್ ಕಟ್ಲೆಟ್ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಮಟನ್ ಕಟ್ಲೆಟ್ ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬ್ರೆಡ್ ಕ್ರಮ್ಸ್, ಕಾರ್ನ್ಫ್ಲೋರ್, ಹಸಿ ಮೆಣಸಿನಕಾಯಿ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ನಾ ಮಿಕ್ಸಿ ಮಾಡ್ಕೊತೀನಿ, ರುಬ್ಕೋಬೇಕು ಅದನ್ನ. ಅದೇನ್ ಮಾಡಿದೀರಾ? ಕೈಮಾನ ಬೇಯಿಸ್ಕೊಂತಿದ್ದೀರಾ? ಕೈಮಾನ ಬೇಯಿಸ್ಕೊಳ್ತಿದ್ದೀನಿ, ಅದು ರುಬ್ಕೋಬೇಕು. ಅದು ಹೇಳ್ಬೇಕು ಫಸ್ಟ್ ನಿಮಗೆ. ಬೇಯಿಸಿರುವಂತ ಕೈಮಾನ ಅದು? ಹೌದು ಸರ್. ಎಷ್ಟು ವಿಷಲ್ ಕೂಗ್ಸಿದ್ದೀರಾ? ಏನು 1-2 ಅರ್ಧ ಸಾಕು. ಮಟನ್ ಕೈಮಾ ಒಂದು 3 ವಿಷಲ್ ಕೂಗ್ಸಿದ್ರು ಏನು ಪ್ರಾಬ್ಲಮ್ ಇಲ್ಲ. 2-3 ವಿಷಲ್ ಕೂಗಿಸ್ಕೊಂಡಿರುವಂತ ಮಟನ್ ಕೈಮಾ ಅದು. ಓಕೆ, ಏನ್ ಮಾಡ್ತೀರಾ ಮಾಡಿ? ಪೇಸ್ಟ್ ಮಾಡ್ಕೊಂಡು ತಿರ್ಗಾ ರುಬ್ಕೊಳ್ತಾ ಇದ್ದೀರಾ? ಹೌದು, ಪೇಸ್ಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಕಟ್ಲೆಟ್ ಬರಲ್ಲ. ಅದು ಚಿಕನ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಾ, ಮಟನ್ ಮಾಡಿದ್ರೆ? ಮಟನ್ ಮಾಡೋದು. ಮಟನ್ ಮಾಡೋದು ಚೆನ್ನಾಗಿ. ಓಕೆ, ಮಾಡಿ. ಮಟನ್ ಕಟ್ಲೆಟು ತುಂಬಾ ಸಖತ್ತಾಗಿರುತ್ತೆ ತಿನ್ನಕ್ಕೆ, ತುಂಬಾ ಜನಕ್ಕೆ ಇಷ್ಟ ಕೂಡ. ಯೂಶಲಿ ಮಟನ್ ಕಟ್ಲೆಟ್ ಎಲ್ಲೂ ಸಿಗಲ್ಲ, ಚಿಕನ್ ಕಟ್ಲೆಟ್ ಜಾಸ್ತಿ ಸಿಗೋದು. ಮಟನ್ ಕಟ್ಲೆಟ್ ಒಂದ್ಸರಿ ಮಾಡ್ಕೊಂಡು ನೋಡಿ ಹೆಂಗಿರುತ್ತೆ ರುಚಿ ಅಂತ. ಏನದು? ಬೆಳ್ಳುಳ್ಳಿ ಹಾಕಿ ಚಿಕನ್ ಸೇರಿ ರುಬ್ಬೇಕು, ಚೆನ್ನಾಗಿರುತ್ತೆ. ಅವಲೇ ಮಜಾ ಅದು. ಹೌದು, ಪೇಸ್ಟ್ ಹಾಕೋದಕ್ಕಿಂತ ಈ ತರ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕಿದ್ರೆ ಅದು ಮಜಾನೇ ಬೇರೆ. ಓಕೆ, ಹಾಕಿ ಸರ್, ಹಾಕಿ. ಬೆಳ್ಳುಳ್ಳಿ ಮತ್ತೆ ಶುಂಠಿ, ಕೊತ್ತಂಬರಿ ಸೊಪ್ಪು ರುಬ್ತೀನಿ ಹಂಗೆ ಹಾಕಿ. ಇಲ್ಲಿ ಹೆಂಚಿಟ್ಕೊಂಡಿದ್ದೀನಿ, ಸಾಕಲ್ಲ ಇದು? ಸಾಕು ಸಾಕು. ಓಕೆ, ನೆಕ್ಸ್ಟ್ ಏನ್ ಮಾಡ್ತಾ ಇದೀರಾ? ಪೇಸ್ಟ್ ಆಗಿದೆ. ಕೈಮಾ ಜೊತೆಗೆ ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕಿನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀರಾ, ಬಟ್ ಖಾರ ಹಾಕಿಲ್ಲ ಇನ್ನ. ಖಾರ ಈಗ ಮಿಕ್ಸ್ ಮಾಡ್ತೀನಿ. ಅಂದ್ರೆ ನಾವು ಬೇಯಿಸ್ಕೊಂಡಿರೋದ್ರಿಂದ ಹೆಂಚ್ ಮೇಲೆ ಸುಮ್ಮನೆ ಫ್ರೈ ಮಾಡಿದ್ರೆ ಸಾಕು, ಆಲ್ರೆಡಿ ಚೆನ್ನಾಗಿ ಬೇಯಿಸ್ಕೊಂಡಿದೀವಲ್ಲ ಅದನ್ನ. ಅದಕ್ಕೋಸ್ಕರ ಹಿಂಗೆ ಮಾಡೋದು ನಾವು. ಬೇಯಿಸ್ಕೊಂಡ್ರೆ ಇದು ಬೇಗ ಆಗುತ್ತೆ. ಎಲ್ಲ ಮಾಡ್ತೀರಾ ನೀವು? ಇದು ಗ್ರೀನ್ ಚಿಲ್ಲಿ. ಓಕೆ, ಗ್ರೀನ್ ಚಿಲ್ಲಿ, ಪೆಪ್ಪರ್ ಪೌಡರ್ ಹಾಕ್ತೀನಿ. ಓಕೆ, ಕಟ್ಲೆಟ್ ಅಂದ್ರೆ ಪೆಪ್ಪರ್ ಪೌಡರ್ ಬೇಕೇ ಬೇಕು. ಓಕೆ ಸರ್. ಈರುಳ್ಳಿ ಹಾಕ್ತೀನಿ. ಎಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಉಪ್ಪು ಹಾಕ್ತೀವಿ ಸರ್. ಹಾಕಿ ಸರ್. ಓಕೆ, ಕಾರ್ನ್ಫ್ಲವರ್ ಸ್ಪೂನ್ ಹಾಕ್ತೀನಿ. ಕಾರ್ನ್ಫ್ಲವರ್ ಬೇಕಲ್ಲ? ಬೇಕೇ ಬೇಕಲ್ಲ. ಹಾಕಿ. ಬ್ರೆಡ್ ಕ್ರಮ್ಸ್ ಹಾಕ್ತೀನಿ. ಬ್ರೆಡ್ ಕ್ರಮ್ಸು ಅಂದ್ರೆ ರಸ್ಕ್ನ ತಂದು ಪೌಡರ್ ಮಾಡ್ಕೋಬಹುದು. ಬ್ರೆಡ್ ಕ್ರಮ್ಸ್ ಅಂದ್ರೆ ಸಿಗುತ್ತೆ. ಯಾವುದು ಸಿಕ್ಕಿಲ್ಲ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬ್ರೆಡ್ನ ಹೆಂಚ್ ಮೇಲೆ ಸ್ವಲ್ಪ ಬಿಸಿ ಮಾಡಿ ಅದನ್ನ ಪೌಡರ್ ಮಾಡ್ಬೋದು, ಇಲ್ಲ ರಸ್ಕ್ ಇದ್ರೆ ಪೌಡರ್ ಮಾಡ್ಕೋಬಹುದು. ಕಟ್ಲೆಟ್ ಮಾಡ್ತೀನಿ ಸರ್. ಮಾಡಿ, ರೌಂಡ್ ಶೇಪ್ ಮಾಡ್ಕೋಬೇಕು. ಇಷ್ಟೇ ದಪ್ಪನಾ? ಅಷ್ಟೇ ದಪ್ಪ. ಓಕೆ, ದಪ್ಪ ಎಷ್ಟು ದಪ್ಪನ ಮಾಡ್ಕೋಬೋದು. ಸರಿ, ಬಟ್ ಬೇಯಬೇಕು, ಒಳಗಡೆ ಎಲ್ಲ ಚೆನ್ನಾಗಿರ್ಬೇಕು, ಅದೆಲ್ಲ ನೋಡ್ಬೇಕಲ್ವ? ನೋಡ್ಬೇಕಲ್ಲ, ಈ ಸೈಜ್ ಸರಿ ಇದೆ. ಹಾಕಿ. ಮಟನ್ ಕಟ್ಲೆಟ್ ತುಂಬ ಚೆನ್ನಾಗಿರುತ್ತೆ. ಮಟನ್ ಕಟ್ಲೆಟ್. ಕಟ್ಲೆಟ್ ಅಂದರೆ ಚಿಕನಲ್ಲಿ ಮಾಡ್ತಾರೆ, ಇವು ಮಟನ್ ಚೆನ್ನಾಗಿರುತ್ತೆ. ಓಕೆ, ಇದನ್ನ ಬರ್ಗರ್ ತರ ಬೇಕಾದ್ರೆ ಬ್ರೆಡ್ ಮಧ್ಯೆ ಇಟ್ಕೊಂಡು ತಿನ್ಬೋದು, ಇದ್ರ ಜೊತೆ ತಿನ್ಬೋದು, ಹೆಂಗ್ ಬೇಕಾದ್ರೆ ತಿನ್ಬೋದಲ್ವಾ? ತಿನ್ಬೋದು. ಎಸ್. ಸ್ವಲ್ಪ ಸಿಮ್ಮಲ್ಲೇ ಬೇಯಿಸಿದ್ರೆ ಒಳ್ಳೆ. ಸಿಮ್ಮಲ್ಲೇ ಬೇಯಿಸಿ ಚೆನ್ನಾಗಿ. ಆಫ್ ಮಾಡೋಣ, ಸಾಕಲ್ಲ? ಹಾಗೆ. ಓಕೆ, ತಗೊಳ್ಳಿ ಸರ್, ಮಟನ್ ಕಟ್ಲೆಟ್. ಓಹೋ, ಒಳ್ಳೆ ಮಟನ್ ಕಟ್ಲೆಟ್ ಅನ್ನ ಮಾಡಿ ಕೊಟ್ಟಿದ್ದಾರೆ ಪ್ರಕಾಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದನ್ನ ಯಾವ ರೀತಿ ಮಾಡಿದ್ರು
ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮಟನ್ ಕಟ್ಲೆಟ್ ಮಾಡುವ ವಿಧಾನ. ಒಂದು ಮಿಕ್ಸಿ ಜಾರ್ಗೆ ಬೇಯಿಸಿದ ಮಟನ್ ಕೈಮಾ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿದ ಕೈಮಾಗೆ ಹಸಿ ಮೆಣಸಿನಕಾಯಿ, ಈರುಳ್ಳಿ, ಉಪ್ಪು, ಕಾರ್ನ್ಫ್ಲೋರ್ ಹಾಕಿ ಕಲಸಿ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಕಟ್ಲೆಟ್ನಂತೆ ತಟ್ಟಿ ಬ್ರೆಡ್ ಕ್ರಮ್ಸ್ ನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿ. ಈಗ ಮಟನ್ ಕಟ್ಲೆಟ್ ರೆಡಿ ಟು ಟೇಸ್ಟ್. ಓಕೆ ಓಕೆ, ಪ್ರಕಾಶ್ ರಾವ್ ಟೇಸ್ಟ್ ಮಾಡೋದಾ? ಮಾಡಿ ಸರ್. ಮಟನ್ ಕಟ್ಲೆಟ್, ಮಟನ್ ಕಟ್ಲೆಟ್ ತಿನ್ನುವ ವಿಧಾನ. ಸರಿ ಸರಿ, ಹೊಸ ಸರ್ ಸಾಫ್ಟ್ ಆಗಿದೆ. ಕೈಮಾನೇನಲ್ವಾ? ಹೊಸ ಸರಿ ಏನು ಪ್ರಮಾಣ ಈ ಥರ ತಿನ್ನಕ್ಕೆ ಶುರು ಮಾಡ್ಬಿಟ್ಟ, ಆಮೇಲೆ ಬೇರೆದೆಲ್ಲ ಹೋಗಲ್ಲ. ಅದೇ ಯೂಶಲಿ ಕಟ್ಲೆಟ್ ಮಾಡ್ಬೇಕಾದ್ರೆ ಬೇಯಿಸ್ಕೊಂಡೇ ಮಾಡಬೇಕು. ಹೌದು. ಮಟನ್ನನ್ನು ನಾವು ಕೈಮಾ ಮಾಡಿ ಕುಕ್ಕರ್ಲಿ ಕೂಗಿಸ್ಕೊಂಡು ಇದು ಮಾಡಿದ್ದೀವಿ. ಹೌದು. ಆದ್ರಿಂದ ಏನು ಅನ್ಸಲ್ಲ, ತುಂಬ ರುಚಿಯಾಗಿ ಬಂದಿದೆ. ಇದೇ ಥರ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಮನೆಯಿಂದ. ಇದಕ್ಕೇನಂದ್ರೆ ಪ್ಯೂರ್ಲಿ ಮಟನ್ ಹಾಕಿದ್ದೀವಿ, ಬೇರೆ ಏನು ಮಿಕ್ಸ್ ಮಾಡಿಲ್ಲ. ಬೇರೆ ಏನಿಲ್ಲ. ಇವಾಗ ಕೈಮಾ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಅದಕ್ಕೊಂದಷ್ಟು ಉರ್ಗಡ್ಲೆ ಬೇರೆದೆಲ್ಲ ಹಾಕಿ ಸೇರಿ, ಇಲ್ಲೇನು ಇಲ್ಲ, ಪ್ಯೂರ್ಲಿ ಮಟನ್. ಪ್ಯೂರ್ ಮಟನ್. ತುಂಬ ಸಖತ್ತಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಪ್ರಕಾಶ್ ರಾವ್. ಓಕೆ ಸರ್, ತುಂಬ ಚೆನ್ನಾಗಿ ಏನೋ ಖಾಲಿ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಟ್ಲೆಟ್ ಅಂದರೆ ಇದು ರೀ, ಒಂದು ಸರಿ ತಿನ್ಬಿಟ್ರೆ ಬೇರೆ ಯಾವ ಕಟ್ಲೆಟ್ ಒಳಗೋಗಲ್ಲ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ನನಗೆ ಗೊತ್ತಿರೋಂಗೆ ಒಬ್ಬರು ಮಿನಿಮಮ್ 5 ಖಾಲಿ ಮಾಡ್ತಾರೆ. 5 ಖಾಲಿ ಮಾಡಲೇಬೇಕು. ಆದರೆ ಕಾರ್ಯಕ್ರಮ ಮುಗಿಸ್ಬೇಕಲ್ಲ ಮುರಳಿಯವರೇ, ಕಾರ್ಯಕ್ರಮ ಮುಗಿಸಿ ಆಮೇಲೆ ನೀವು ಅಲ್ಲಿ ಖಾಲಿ ಮಾಡ್ಕೊಳ್ಳಿ ಅಂತ ಇದ್ರೆ ನಮ್ಮ ಇವತ್ತಿನ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ನೀವು ಬರಬೇಕು, ನಿಮ್ಮ ಮನೆ ಕೈ ರುಚಿನ ನಮಗೆ ತೋರಿಸ್ಬೇಕು ಅಂದರೆ ಖಂಡಿತವಾಗ್ಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ